ನಮ್ಮನ್ನ ಗಂಡಸಿನ ಜನ್ಮಕ್ಕ ನಿಜ ಆದಂಗ ನೋಡಪ್ಪ. ಹುಡುಗಿ ಹುಚ್ಚಿ ಬಿದ್ದವನು ನ್ಯಾಗಡಿ ಹಚ್ಚದ ಮುಖ ನೋಡ್ಬಾರ್ಲಿ. ಹಂಗಾಗೈತೆ ನಮ್ದು ಸಂಗಿ ಗುಂಗಿ ಬಿದ್ದ ಜೀವನ. ಏನ್ ಬಾ ತಮ್ಮರಿ ದಾರ ತಪ್ಪಿದ ಹೋರಿ ಹಂಗ ನಡಗತ್ತೀರಲ್ಲೇ. ನೋಡು ಬಾ, ನಾನು ದಾರಿ ತಪ್ಪಿದ ಹೋರಿ ಇದ್ದಂಗ, ನೀನ ಮರಿ ತಪ್ಪಿಸಿದ ಕುರಿ ಇದ್ದಂಗ. ಹೌದಲ್ಲ ಒಳ್ಳೆ ತಳ ಸಂಗೆ ನಮ್ಮಿಬ್ಬರನ್ನ ಹಂಗೆ ಹರಿದ ಹೋಗೋದಂತ್ರ ಬಾರಿ ಗ್ಯಾರಂಟಿ ನೋಡು. ಗಂಟು ಏನೋ ಬೀಳೋ ಬಿದ್ದೇವಿ, ಆದ್ರೂ ನಮ್ಮ ಎಂಟತ್ತಲ್ಲ ಕಳ್ಸಾಕ ತಂದಿ ಮಗಳು ಇಬ್ರು ದಾರಿ ಬರಿಲ್ಲ ಅಂತೀನಿ. ನಾವ್ ಹಿಂಗ ಸುಮ್ಮನೆ ಕುದ್ಗಂದ್ರ ಸಂಗೆ ನಮ್ಮಿಬ್ಬರನ್ನ ಸಂಬಂಧ ಬಿಟ್ಟು ಬ್ಯಾರೆ ಜೊತೆ ಖಾಲಿ. ಏನ್ ಬಾಮವ ಕುರಿ ಹಿಂಡ ಒಂದು ಓದ್ಮರಿ ಹೊಡ್ಕೊಂಡ ಹೊಂಟಿಲ್ಲ. ಯಾರು ಇವ್ರು? ಏನೇನು ಪಾತ್ರ ಅದೊಂದು ದೊಡ್ಡ ಕಥೆ ಐತಿ. ಅವ ಅದ್ರ ಒಂದ್ ಸ್ವಲ್ಪ ಸಣ್ಣಕ್ ಮಾಡಿವಳು, ಕಿವಿ ಕೇಳ್ತಾವ. ಯಾವನ ಬೇಬಿಸಿ ನನ್ನ ಮಗ ಮದಿಬೇಕಂತ ಹೇಳಿ ನಂಬಿಸಿ ಲವ್ ಮಾಡಿ ಬೈಕ್ ಸ್ಟ್ಯಾಂಡ್ ಒಳಗೆ ಬಿಟ್ಟು ಹೋಗಿದ್ದ. ಅದನ್ನ ಹೋಗೋರು ಬರೋರ್ನ ನೀ ಮದಿಬೇಕಿ ಅಂತ ಕೇಳ್ತಾ ನಿಂತತ್ತು. ಅದನ್ನು ನೋಡಿ ನನ್ನ ಜೀವ ತೂರ್ ಕಂದು ಮಗಳನ್ನು ಕರ್ಕೊಂಬಂದಾಡ್ರೆ. ಲೇ ನಮ್ಮ ಅವನು ಒಳ್ಳೆ ಗುಣಕ ತೆಗಿಲೆ ಅವ್ನು ಕೊಡೋಣ. ಅವನು ಲೈಕ್ ಎತ್ಕೊಳ್ತಾವ. ಫೇಸ್ಬುಕ್ ಹಾಕ್ಬಿಟ್ರ ಎಷ್ಟು ಲೈಕ್ ಕೊಡ್ತಾವಂತ ನಮ್ಮ ಅವನ ಕೆಲ್ಸಕ್ಕೆ ನೋಡೇ ಬಿಡೋಣ. ತೆಗಿಲೆ ತಡಿಲೇತಾಳ ಕರ್ಕೊಂಬಂದ್ ಹುಡುಗಿ ಜಾತ್ರಿ ಮುಂದೆ ಹೆಂಗಾದ್ರದ್ದು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರ್ಲಿ? ಇದ್ದ ಮಗಳು ಬೆಂಗಳೂರು ರಿಜಿಸ್ಟ್ರ್ ಮದುವೆ ಮಾಡಿಕೊಡ್ತಾನೆ. ನಿಮ್ಮದು ಹೆಂಗೂ ಮದುವೆ ಆಗಿಲ್ಲ ಅಂದು ಇದು ನನ್ನ ಮಗಳು ಅಂತ ತಿಳ್ಕೊಂಡು ನಿಮ್ಮ ಮಠ ಕರ್ಕೊಂಡ್ ಬಂದಾರಿ. ಇಬ್ಬರಿಗೊಬ್ರು ಬಾಳ ಕೊಟ್ಟು ಪುಣ್ಯ ಕಟ್ಗರ್ರಿ. ದೂರ ಸರಿ ಅಲ್ಲ ಮುಟ್ಟಕ ಹೋಗ್ಬಣ್ಣ. ಸರಿ ದೂರ ಸರಿ. ಮುಟ್ಟಂಗಿಲ್ಲ ಅಂದ್ರೆ ಮುಟ್ಟಂಗಲ್ಲ, ಮುಟ್ಟಿನ ಮತ್ ಹೋಗ್ಬೇಕ. ನೋಡಿ ಬಿಡ್ತೀವಿ ಮತ್ತೆ ಎಲ್ಲಿಂದ ಹೊಡ್ಕೊಂಬಂದಿಲ್ಲ ನಾಮವ. ದೂರ ಸರಿ ಮುಟ್ಟಕ ಹೋಗ್ಬೇಡ. ತಲೆ ಹಚ್ಚ ಕೆಟ್ಟ ಏನಿದ್ರದ್ದು ಎಲ್ಲ ಪೂರ ಮೂಸಿ ಕೈ ಬಿಟ್ಗಿಟ್ಟಾರ. ಅದನ್ನ ನೋಡಕ್ ಹಂಗ ಕಾಣ್ತೈತಿ. ಲೇ ಕಾಮಕರು ತುಂಬಿದ ಈ ಕಲಿಗೆ ಹೋಗದಾಗ ಹುಚ್ಚಿಡ್ದೈತಿ ಅಂದ್ರೆ ಬಿಡದೆ ಮಾನವತಿಯಿಂದ ಅತ್ಯಾಚಾರ ಮಾಡ ಕಾಮಕಲ ಕರಿ ಹೋಗಲ್ಲ ಇದು ಅಂದಾಗ ಈಗ 3 ತಿಂಗಳು ಸೋತ ಬಂಗಾರ ಅಂತ ಮಗಳು ಕೊಡ ಅಂದ್ರ ಹೋಗಿ ಮುಕ್ಕಾಗಿ ಮಗ ಕೊಡಕ್ ಬಂದಿಯಲ್ಲವೋ. ಹೆಣ್ಣು ಅವನಿಗೆ ಬುದ್ಧಿದ್ದೆ ಐತಿ ಅಲ್ಲ. ನಾನು ಸೇರಿ ಗಂಡಂಗೆ ಆಟಾಡೋಣ. ಅಲ್ಲೇ ಬಿರುಕು ಅಲ್ಲ ಹೊಳಿ ದಂಡಿನಾಗ ಅಲ್ಲ. ಏಮವ್ವ ಏನಾದ್ರದ್ದೆ ಕೆಲಸ? ಗಂಡ ಹೇಳ್ತಿ ಬರೀ ಅದ ಕ್ಯಾಸೆಟ್ ಆಟ ತುಂಬೈತೆ ಅದಕ್ಕೆ. ಬಾರ ನಾನು ಏನು ಗಂಡ ಹೆಂಡ್ರಾಗೋಣ. ಬ್ಯಾಡಪ್ಪ. ನೋಡಮ್ಮ ಇಬ್ರು ನನ್ನ ಅಳಿದಿರೋದ್ರ ಅಂತ ಹೇಳಿ ಇದು ನನ್ನ ಮಗಳು ಅಂತ ತಿಳ್ಕೊಂಡು ಕರ್ಕೊಂಡ್ ಬಂದಾರಿ. ಹಾಲಾಗಾರ ಹಾಕ್ರಿ ನೀರಾಗಾರ ಹಾಕ್ರಿ. ಆ ಇಬ್ಬರು ಯಾರೊಬ್ರು ಬಾಳ ಕೊಟ್ಟು ಪುಣ್ಯ ಕಟ್ಗಡ್ರಿ ನಾ ಬರ್ತಾನೆ. ಏ ಮಾವ ಬಿಟ್ಟು ಹೋಗ್ಬೇಡ, ಕರ್ಕೊಂಡು ಹೋಗ್ಬಾರು. ಯಾರು ಹೋದ್ ಬರೀ ನಡಿವೆ ಒಂದ್ ಆಡ್ ಬರಿ ಬಿಟ್ಟು ಹೊಂಟಿಲ್ಲ. ಆ ಜೀವನ ಹೆಂಗ? ಏ ಮಾವ ಕರ್ಕೊಂಡು ಹೋಗ್ಬಾರು. ಏ ಮದುವೆ ಬರ್ರ ಇಬ್ರು ಆಟ ಆಡೋಣ. ನಾವಲ್ಲ ಬಿಲ್ಕುಲ್ ಅಲ್ಲ. ಅಲ್ಲೇ ತಿರುಗ ತಿರುಗಿ ಬಿಡ. ನಾ ಬಿಲ್ಕುಲ್ ಅಲ್ಲ. ಯಾಕ ನೀ ಗಂಡ್ಸ ಅಲ್ಲನು? ಹೌದ ಲೇ ಬೋಸುಡಿ ಮಗನ ತೋತೋಳದು ನನಗಿರ್ಲಿ, ಚಟ್ಟುತನ ನಿನಗಿರಲ್ಲ. ಅಲ್ಲ ಮಗ ಬೋಸುಡಿ ಮಗ ಮುಕ್ಳಿ ಮಗ ಒಟ್ಟ ನಮಗ್ ಭಯ ಬರವ ಅಂತವ. ನೀ ಬಾಳ ಪುಣ್ಯ ಮಾಡಿ ಬಿಡ. ಏ ಅವ್ರಿಗೆ ನಿನ್ನ ಹೆಸರು ಹೇಳೋ ಮಾತಿಲ್ಲ.
ಗುಣಿಗಣಕ್ಕೆ ಏನೋ ಬರ್ತದೆ ನಿನಗೆ ಬರ್ತದೆಲ್ಲ ಬರ್ತದೆ. ತಳ ಗುಣಿಯಾಕ ಕೊಡದತ್ತೆ ಅಂದ್ರ ಕೋಳಿ ಏರ್ಸಲಿ ತಡ ಯಾಕೆ ಮಾಡ್ತಿದೆ ಈಗ ಒಂದು ಮನೆ ಸಮಾಧಾನ ಆತ್ ನೋಡಪ್ಪ. ಆದ್ರ ಅಡ್ಡಿ ಎಲ್ಲ ತಪ್ಪಟ್ನಾಗ ಎದ್ರು ಬಾರಿ ಕುಡಿದತ್ ಬಿಡಲೇ ಚಿನಿಪಿಳಿ ನಂಗ ಲೇ ತಮ್ಮರಿ ಬಸ್ ಸ್ಟಾಪ್ ನಲ್ಲಿ ಕಾಮಕರು ತಪ್ಪಿಸಿ ಕರ್ಕೊಂಬಂದು ಪುಣ್ಯ ಕಡೆಗೆ ನಮ್ಮ ಮೋದಿ ಮಾವ ಇನ್ನು ಅವ್ರ ಬಗ್ಗೆ ಹೆಚ್ಚಾಗಿ ಕುಡಿದು ಕಾಚಿ ಕುಡಿದು ತಪ್ಪು ನಾ ಮಾಡ್ಯಾವಲೇ ತಳ ತಪ್ಪು ಮಾಡಿ ತಪ್ಪಿಗೆ ಏನೋ ಮದಿ ಮಾಡಿ ಒಳ್ಳೆ ತಲೆ ಕಟ್ಟಿ ಬಿಡತ್ತಾಗ ನಾವ್ ಅಲ್ಲೇ ಬೆಳ್ಳಿಗಿರೋ ಸಂಖ್ಯೆ ನಂಬಿದ್ವಿ ನಾವು ನಮ್ಗೆ ಮೋಸ ಮಾಡ್ಲಿ ಬೆಳ್ಳಿಗಿರೋ ಹುಡುಗರ್ನ ಯಾವತ್ತೂ ನಂಬಾರ್ದು ಮೋಸ ಮಾಡಿ ಹೋಗಾರ ಅವ್ರು ಇನ್ನು ಮಕ್ಕಳು ಮನುಷ್ಯರು ಹುಡುಗಿದು ಇವಳು ಆಸ್ಪತ್ರೆ ತೋರಿಸಿ ಹೆಂಗಾರ ಮಾಡಿ ನಾನಾ ಮದುವೆ ಬೇಕಾರೆ ಬಾ ಹುಡುಗಿ ಹೋಗಂಗ ಮಾವ ಮದುವೆ ಆಗೋಣ ಮೆಚ್ಚಿದ್ರು ನಿನ್ ಗಂಡಸ್ತನಕ್ಕ ಅಲ್ಲ ಬೇರೆ ಯಾರ ಆಗಿದ್ರು ನಾ ಮದುವೆ ಹಾಕುವಲ್ಲಿ ಅಂತಿದ್ರು ಆದ್ರೆ ನೀನು ನನ್ ಮದುವೆ ಮಾಡ್ಕೋತೀನಿ ಅಂತ ಮುಂದೆ ಬಂದಿಲ್ಲ ನಾನು ನಮ್ಮ ಅಪ್ಪ ಶೇಡಿ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ ಓಯ್ ಮುಗೀತ ನೀನ ಎಂತ ಮೋಸ ಆತಲ್ಲಪ್ಪ ಮಗಕ್ ಮುಸುಗಾಕಿ ಅಮ್ಮ ನಿದ್ಗಂದ ಬಡ್ಡ ಮೋಸ ಆತ್ ಬಿಡಿಯಲ್ಲ ನೀನು ಹತ್ತಿ ಹತ್ತಬೇಕಂತಂದು ಹೋದ್ಯಾ ಹತ್ತಿ ಹಣ್ಣ ಹುಳ ಬಾಳದವ ಅಂತೇಳಿ ಹೊಳ್ಳಿ ಬಂದಿ ಆದ್ರೆ ನಮ್ಮ ಮಾವ ನೇರಳೆ ಹಣ್ಣಿನ ಆಸೆ ಪಟ್ಟ ರುಚಿನೂ ಇತ್ತು ಹಣ್ಣು ಸಿಕ್ತು ಹೋಗಿ ಹೊಯ್ಕೊಂಡ್ ತಂಬೂರು ಹಿಡ್ಕೊಂಡು ಎಲ್ಲ ಹೌದು ನೋಡಿ ನಿಜ ಸಂಗೀತಿನ ಮಾತ ಮನುಷ್ಯನ ಗುಣ ನೋಡಿ ಪ್ರೀತಿಸಬೇಕಂತ ಮಾಡಿದ್ದೆ ಮೋಸ ಮಾಡಬೇಡಂತ ಹೇಳಿ ಕೊಟ್ಟದ್ದು ನೀನು ಸಂಗೆ ಇವತ್ತಿನಿಂದ ನಿನಗೆ ಆಶೀರ್ವಾದವಾಗ್ಲಿ ಮಗನೇ ಇವತ್ತಿಂದ ತಂಗಿದ್ದಂಗಿನ ಮುಂದಿನ ವರ್ಷ ತವ್ರ ಮನೆಗೆ ಬರ್ತೀನಿ ಇನ್ನು ಮುಂದೆ ನಮ್ಮ ಕೆಲಸ ಭಾಳ ಐತಿ ಮಾಡೋದು ಯಾಕ ಮಾಡೋ ಕೆಲಸ ಮಾಡವ ಊಟ ಮಾಡೋದು ಊಟ ಮಾಡೋದಾ ಬಾ ಈಗ ಜಲ್ದಿ ನಾವು ಮದುವೆ ಮಾಡ್ಕೊಂಡು ಹೋಗಿ ಅನಿಮೂನಿಗೆ ಹೋಗ್ಬೇಕು ಇನ್ನೊಂದು ಅರ್ಧ ಗಂಟೆ ಒಳಗೆ ಒಂದು 10 ಮಕ್ಕಳು ಹಾಕವು ಅದೊಂದು ತಾಸು ಆದ್ಮೇಲೆ ಅವ್ರು ಸಾಲಿ ಕಳಿಸ್ಬೇಕು ನಾವು 4 ಅಲ್ಲ 10 ಆದ್ರೂ ಪ್ರಾಬ್ಲಮ್ ಹಾತನ ಈ ಕಡೆ ಆಗಂಗಿಲ್ಲ ನಾನಾ ಮಾಡ್ಬೇಕು ಪ್ರಯತ್ನವ ನಡಿ ಯಾವ್ದಾರ ಒಂದು ಹಳೆ ಮುದುಕಿಗೆ ಬೆನ್ನತ್ತ ಯಾಕ ಬ್ಯಾಡ ಬ್ಯಾಡ ಅಂತ ಹಣ ಬರ್ಬಾರಂದ ಕೈ ಒಂದು ತುತ್ತು ಬಾಯಿ ಬಿರಿಲ್ಲ ಅದಕ್ಕ ಹೇಳೋದು ಯಾರ್ಯಾರು ಹಣೆ ಬಾರಿ ಹಂಗೆ
ಹೆಂಗಾಯ್ತು ಹಂಗ ಆಗ್ಲಿ. ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಭೂಮಿ ತಾಯಿ ಮಡಿಲಿನಲ್ಲಿ ಬೆಳೆದು ನಿಂತಿರುತ್ತಲ್ಲ, ಆ ಭೂಮಿ ತಾಯಿ ಮಡಿಲಿಗೆ ಉಡಿ ತುಂಬಿ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಸೀಗೆ ಹುಣ್ಣಿಮೆ ಅಂತ ಕರೆಯೋದು. ಅಕ್ಕ, ಫಸಲು ಕೊಡುವ ಬೆಳೆಗಳೇ ಒಳಗೆ ನಿಂತಿರುವಾಗ ಇನ್ನೆಲ್ಲಿದೆ ಅಕ್ಕ ಈ ರೈತರಿಗೆ ಸಂತೋಷ? ಅಮೃತ, ಬೆಳೆದು ನಿಂತ ಬೆಳೆಗೆ ಸರಿಯಾದ ಸಮಯಕ್ಕೆ ಮಳೆ ಬರದೆ ಬೆಳೆ ಎಲ್ಲ ಒಣಗಿ ಹೋಗ್ಬಿಟ್ರೆ ರೈತರ ಜೀವನ ಒಂದು ತರ ತೂಗೋಯಾಲೆ ಇದ್ದಂತಮ್ಮ. ಅಕ್ಕ, ಬೆಳೆ ಬಂದರೂ ಬಾರದಿದ್ರು ಈ ರೈತ ಈ ಭೂಮಿಗೆ ಪೂಜೆ ಸಲ್ಲಿಸುತ್ತಾನೆ. ಆದ್ರೆ ಆ ದೇವರು ಮಾತ್ರ ರೈತರ ಕಷ್ಟ ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕಕ್ಕ? ಹೌದಮ್ಮ, ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಈ ಭೂಮಿ ತಾಯಿ ಒಂದೊಂದು ಸಾಲಿ ಮಳೆ ಬರದೆ ರೈತರಿಗೆ ಮಾತ್ರ ಸಾಕಷ್ಟು ಕಷ್ಟ ಕೊಟ್ಟು ರೈತರನ್ನ ಕಣ್ಣೀರಿನಲ್ಲಿ ಕೈ ತುಳಿಯೋ ಹಾಗೆ ಮಾಡ್ಬಿಡ್ತಾಳೆ. ಹೋಗ್ಲಿ ಬಿಡಮ್ಮ. ಪೂಜೆ ಮುಗಿಯಿತೇನಮ್ಮ? ಬನ್ರಿ, ಇದ್ಯಾಕ್ರಿ ಮುಖವನ್ನ ಈ ರೀತಿ ಸಪ್ಪಗೆ ಮಾಡ್ಕೊಂಡು ಬಂದಿದ್ದೀರಾ? ಏನ್ ತೊಂದರೆ ಆಗಿದೆ ಸ್ವಾಮಿ? ಗೌರಿ, ರೈತನ ಜೀವನ ಎಷ್ಟೇ ನಿಷ್ಠೆಯನ್ನ ದುಡಿದರೂ ಮುಗಿಲು ನೋಡುವುದು ಮುಗಿಯಲಿಲ್ಲ ಈ ರೈತನ ಕಣಬರ. ಈ ವರ್ಷವು ಮಳೆಯಾಗದೆ ಬದಲಿಗೆ ಬಂದ ಬೆಳೆಗಳು ಒಣಗಿ ಹೋಗಿವೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ಬಡ ರೈತನ ಕಷ್ಟ. ಗೌರಿ, ಹೊಲದಲ್ಲಿ ಒಣಗಿದ ಬೆಳೆಗಳನ್ನು ನೋಡಿದರೆ ನನ್ನ ಕರುಳು ಕಿತ್ತು ಬಂದದ್ದು ಸಂಕಟವಾಗುತ್ತದೆ. ಇದರಿಂದ ಗೊತ್ತಾಗುತ್ತದೆ ಬಡ ರೈತನ ಶ್ರಮದ ಬೆವರಿಗೆ ಬೆಲೆ ಇಲ್ಲದಂತಾಗಿದೆ. ಅಪ್ಪ ದೇವರೇ, ಈ ರೈತನ ಸಂಕಷ್ಟದ ಬದುಕಿಗೆ ಕೊನೆಯಲ್ಲಪ್ಪ, ಕೊನೆಯಲ್ಲ. ನೋಡಿ, ಹೀಗೆ ಸಾಲದ ಕಡೆ ಮುಖ ಮಾಡಿ ಸಂಕಟ ಪಟ್ರೆ ಮಾಡಿದ ಸಾಲ ಪರಿಹರಿಸ್ತೇನ್ರಿ. ಬಡ್ಡಿ ಸಾಲ ತೆಗೆದುಕೊಂಡಿದ್ದಕ್ಕೆ ಶ್ರೀಮಂತರು ಸಾಲ ಕೇಳುವುದನ್ನ ಬಿಡುತ್ತಾರೆ ಅಂತ ತಿಳಿದುಕೊಂಡಿದ್ದೀರಾ? ಈ ವರ್ಷ ಮಳೆ ಆಗ್ತಿದ್ರೆ ಏನಾಯ್ತು, ಮುಂದಿನ ವರ್ಷ ಆದ್ರೂ ಮಳೆ ಆಗುತ್ತೆ. ಬೆಳೆ ಬಂದ ಮೇಲೆ ಸಾಹುಕಾರರ ಸಾಲನ ತೀರಿಸಿದ್ರಾಯ್ತು ಸ್ವಾಮಿ, ತೀರಿಸಿದ್ರಾಯ್ತು. ಕೊಡೋ ಶಿವ ಬಡವನಲ್ಲ. ಈ ಭೂಮಿ ತಾಯಿಯನ್ನು ನಂಬಿದರೆ ಈ ಭೂಮಿ ತಾಯಿ ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ ಮಾವ, ಕೈ ಬಿಡೋದಿಲ್ಲ. ಕಳೆದೆರಡು ವರ್ಷಗಳಿಂದ ಮಳೆ ಬಾರದೆ ಬೆಳೆಯು ಬಾರದೆ ರೈತರ ಜೀವನ ಅಲ್ಲೋಲ ಕಲ್ಲೋಲವಾಗಿ ಸಾಲು ಸಾಲು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರಮ್ಮ. ಇದೇ ರೀತಿ ಮುಂದುವರೆದರೆ ನೇಗಿಲ ಯೋಗಿಯ ಸಂಕುಲವೇ ನಾಶವಾಗಿ ಬಿಡುತ್ತೀಯಮ್ಮ. ಚಿಂತೆ ಮಾಡಬೇಡಿ ಸ್ವಾಮಿ, ಚಿಂತೆ ಮಾಡಿದ್ರೆ ಬಂದ ಕಷ್ಟಗಳೆಲ್ಲ ದೂರ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಈ ಭೂಮಿ ತಾಯಿ ಸೇವೆ ಮಾಡಿ ಆಗಿರೋ ಸಾಲವನ್ನ ತೀರಿಸಿದ್ರಾಯ್ತು. ಯಾಕೋ ಬಸಪ್ಪ, ಕಣ್ಣಲ್ಲಿ ಮೈಯಲ್ಲಿ ಹುಷಾರಿಲ್ಲವೇನು? ಏನು ಅಣ್ಣ, ಸಾಯುವ ಮನುಷ್ಯನಿಗೆ ಬಾವಿ ಒಳಗೆ ಬಿದ್ದರೇನು ನದಿ ಒಳಗೆ ಬಿದ್ದರೇನು ಎರಡೂ ಒಂದೇ. ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರವಾಯ್ತಂತ ಕಾಣುತ್ತೆ ಈ ರೈತರ ಬದುಕು. ಯಾಕೋ ಬಸಪ್ಪ ಹಾಗೆನ್ನುತ್ತೀಯ? ಭೂತಾಯಿ ಪೂಜೆ ಮಾಡಲಿಲ್ಲವೇ? ಪೂಜೆ ಮಾಡುವ ಸೀಗೆ ಹುಣ್ಣಿಮೆಯಲ್ಲಿ ಮಾಡಿದ ಫಸಲನ್ನು ನೋಡುವ ಬದಲು ನನ್ನ ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರವಾಯ್ತಂತ ಕಾಣುತ್ತೆ. ಯಾಕೋ ಹಾಗಿರುತ್ತೀಯ? ಮತ್ತೇನು ಮಾಡಲಣ್ಣ, ಮಗಳ ಮದುವೆ ಮಾಡಬೇಕೆಂಬ ಮನದಾಸೆಯಿಂದ ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಗೊಬ್ಬರ ಬೀಜ ಹಾಕಿದ ಹೊಲ ಒಳಗೆ ಹೋಗಿತ್ತು.
ಸಾಹುಕಾರ ಎಚ್ಚರಿಕೆ ಕೊಟ್ಟು ಹೋಗ್ಯಾನ. ಮುಂದಿನ ತಿಂಗಳ ಮಗಳ ಮದುವೆ ನಾನೇನು ಮಾಡಲಿ ಹೇಳಣ್ಣ? ವಿಷ ತೆಗೆದುಕೊಂಡು ಸಾಯುವುದು ಒಂದೇ ಬಾಕಿ. ಬಸಪ್ಪ, ಸಾಲ ಮಾಡಿದ ಮಾತ್ರಕ್ಕೆ ಸಾಲ ತೀರಿಸೋದಕ್ಕಾಗೋದಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದೊಂದೇ ದಾರಿ ಅಂತ ತಿಳಿದುಕೊಂಡಿದ್ದೇನಪ್ಪ. ನಿನ್ನೆ ನಂಬಿದ ಹೆಣ್ಣು ಮಕ್ಕಳ ಗತಿ ಏನು ಅಂತ ಸ್ವಲ್ಪ ವಿಚಾರ ಮಾಡಬಾರ್ದೇನು? ನೋಡಮ್ಮ, ನಾ ಸಾಯದಿದ್ದರೆ ಮನೆಗೆ ಬಂದ ಸಾಲ ಕೊಟ್ಟವನು ಅಡವಿಟ್ಟ ಹೊಲವನ್ನು ಬರೆದುಕೊಡು, ಇಲ್ಲ ನಿನ್ನ ಹೆಂಡತಿಯನ್ನು ಕಳಿಸಿಕೊಡುವಂತ ಮಾನ ತೆಗಿತಾರ. ಮಾನ ಮರ್ಯಾದೆ ತೆಗೆದಕ್ಕಿಂತ ಸಾಯುವುದೇ ಮೇಲು ಅಲ್ಲವೇನಮ್ಮ? ಬಸಪ್ಪ, ಹೌದಣ್ಣ, ಮೋಸದ ವ್ಯವಹಾರದಿಂದ ಗಳಿಸಿರುವ ಹಣವನ್ನು ಬಡವರಿಗೆ ಬಡ್ಡಿ ಕೊಟ್ಟು ಬಡ್ಡಿಯಿಂದ ಮಹಾಬಡ್ಡಿ ಹಾಕಿ ಕಿತ್ತು ತಿನ್ನುತ್ತಿರುವ ಈ ಫೈನಾನ್ಸ್ ಕಂಪನಿಗಳಿಗೆ ಕೋಟಿ ಗಂಟೆ ಟ್ಯಾಕ್ಸ್ ಮನ್ನಾ ಮಾಡುತ್ತದೆ. ಆದರೆ ರೈತ ಮಾಡಿದ ಸಾಲ ಮನ್ನಾ ಮಾಡೋಕೆ ಮಿನಾಮೇಷ ಎಣಿಸುತ್ತದೆ ಈ ಹಲಗಟ್ಟ ಸರ್ಕಾರ. ಹೌದು ಮಾವ, ಇವತ್ತಿನ ಸರ್ಕಾರದ ಸವಲತ್ತು ಇರುವುದು ನಮ್ಮಂತ ಬಡ ರೈತರಿಗಲ್ಲ. ಆದ್ರೆ ಗಂಡ ಮುಂದೆ ಸಹವಾಸ ಮಾಡುವ ಅಂತ ಚಾಂಡಲ ಇದೆ ಈ ಸರ್ಕಾರದ ಸವಲತ್ತು. ಅಮೃತ, ರೈತನಿಗೆ ಮೋಸ ಮಾಡುವರು ಬಂಗಾರದ ಸರವನ್ನೇ ಹಾಕಿಕೊಂಡು ಏಸಿ ಕಾರಿನಲ್ಲಿ ಬೆರೆಯುತ್ತಾನೆ. ಆದರೆ ಇದನ್ನು ಬೆಳೆಯುವ ರೈತ ಮಾತ್ರ ನೇಣಿಗೆ ಶರಣಾಗುತ್ತಾನೆ. ಎಂತಹ ವಿಚಿತ್ರ ಜನಮ್ಮ. ಹೌದಣ್ಣ, ಈ ನಾಡಿನಲ್ಲಿ ದಿನನಿತ್ಯ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಸರ್ಕಾರಗಳು ಕಂಡರು ಕಾಣದಂತೆ ಕಣ್ಣು ಮುಚ್ಚಿಕೊಳ್ತು ಬಿಟ್ಟಿವೆ. ಅಂದ ಮೇಲೆ ನಮ್ಮಂತ ರೈತರು ಹೆಂಡರು ಮಕ್ಕಳ ಶಾಪ ತಟ್ಟದೆ ಬಿಡುವುದೇ? ಶಾಪ ತಟ್ಟೋಕ ಮುಂಚೆ ಕೆಚ್ಚನೆಯನ್ನು ಗಂಡು ಗಚ್ಚಿ ಹಾಕಿ ನಿಂತು ಸರ್ಕಾರವನ್ನು ಗಣಗಣೆ ನಡಗಿಸುವ ಶಕ್ತಿ ಈ ರೈತನಲ್ಲಿದೆ. ಆದರೆ ಏನು ಮಾಡೋದು? ಎಂದನು ಕಾಸಿಗೆ ಬಾಯಿ ತೆಗೆಯುತ್ತಿರುವ ಕಳ್ಳ ರೈತರು ತುಂಬಿಕೊಂಡಿರುವಾಗ ನ್ಯಾಯ ಎಲ್ಲಿಂದ ಸಿಗಬೇಕಪ್ಪ? ಬೇಲಿನೇ ಎದ್ದು ಹೊಲ ಮೇಯ್ದಂತಾಗುತ್ತದೆ ಈ ರೈತರ ಬದುಕು. ಹೌದಪ್ಪ, ತಗನೆ ಇರುವ ತೊಟ್ಟಿಲಲ್ಲಿ ಮಗುವನ್ನು ಹಾಕಿ ಜೋಗುಳ ಹಾಡಿದ್ರೆ ಮಗು ಮಲಗುತ್ತೆ ಅಂತ ತಿಳಿದುಕೊಂಡಿದ್ದೀನಪ್ಪ. ನಿಜ ಅಕ್ಕ, ಆ ಮಗುವಿಗೆ ಹೇಳಲಿಕ್ಕೆ ಬಾಯಿ ಇಲ್ಲ, ತಾಯಿಗೆ ತಗಡಿ ಕಡಿಯುವುದು ಗೊತ್ತಾಗುತ್ತಿಲ್ಲ. ಹಾಗಾಗಿದೆ ಈ ರೈತರ ಪರಿಸ್ಥಿತಿ. ಅದಕ್ಕೆ ಹೇಳುವೆನು ಈ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಮಾತು. ರೈತನನ್ನು ಹೀಗೆ ಕಡೆಗಣಿಸಿದರೆ ಮುಂದೊಂದು ದಿನ ಆಹಾರಕ್ಕಾಗಿ ಹಪ್ಪಿಸುವ ಕಾಲ ದೂರವಿಲ್ಲ ಅಂತ. ಆದ್ದರಿಂದ ನನ್ನ ರೈತ ಬಾಂಧವರೇ, ಸಾಯುವುದನ್ನು ಬಿಟ್ಟು ಒಟ್ಟಾಗಿ ಹೋರಾಡಿ. ಅಣ್ಣ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ರೈತನಿಗೆ ರೈತರ ಶತ್ರುವನ್ನು ಹಾಗೆ ಬಡವರ ಕಷ್ಟಗಳನ್ನು ಆರಿಸಬೇಕಾದ ಶಾಸಕರು ಎಸಿ ಕಾರಿನಲ್ಲಿ ಕುಳಿತು ಕಚ್ಚಾಡುವ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಹಾಯಾಗಿ ದುಡ್ಡು ಮಾಡುತ್ತಿರುವ ದಟ್ಟ ಎಮ್ಮೆಲೆಗಳಿರುವ ಈ ಕಾಲದಲ್ಲಿ ರೈತನಿಗೆ ಒಗ್ಗಟ್ಟು ಎಲ್ಲಿಂದ ಬರಲಿಕ್ಕೆ ಸಾಧ್ಯನಣ್ಣ? ಯಾಕೋ ಹಾಗೆ ರೀತಿಯ ಸ್ವತಂತ್ರ ಹೋರಾಟದಲ್ಲಿ ಜನರನ್ನು ಒಟ್ಟುಗೂಡಿಸುವ ಸಲುವಾಗಿ ಬಾಲ ಗಂಗಾಧರ ತಿಲಕರು ಗಲ್ಲಿ ಗಲ್ಲಿಯಲ್ಲಿ ಗಣಪತಿ ನಿಂತು ಜನರನ್ನು ಒಟ್ಟುಗೂಡಿಸಲಿವೆ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಬಂಧಿಸಿದಾಗ ಸಿಂಹ ಸ್ವಪ್ನವಾಗಿ ಕಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಾತಿ ಮತ ಪಂಥವೆಂಬ ಭೇದ ಭಾವವಿಲ್ಲದೆ ಬ್ರಿಟಿಷರ ವಿರುದ್ಧ ದೊಡ್ಡ ಸೈನ್ಯವನ್ನೇ ಒಟ್ಟುಗೂಡಿಸಲಿವೆ. ಒಟ್ಟುಗೂಡಿ ಹೋರಾಡಿದರೆ ಜಯ ಗಟ್ಟಿಟ್ಟ ಬುತ್ತಿ. ಅಣ್ಣ, ಹೋರಾಟದ ಹೆಸರಿನಲ್ಲಿ ದುಡ್ಡು ಮಾಡುವ ದಟ್ಟ ಎಮ್ಮೆಲೆಗಳು ತುಂಬಿಕೊಂಡಿರುವಾಗ ಈ ಸರ್ಕಾರದಲ್ಲಿ ಈ ಜಗತ್ತಿನಲ್ಲಿ ರೈತನಿಗೆ ಒಗ್ಗಟ್ಟು ಎಲ್ಲಿಂದ ಬರಲಿಕ್ಕೆ ಸಾಧ್ಯನಣ್ಣ? ಅದು ಕನಸಿನ ಮಾತು. ನೋಡು ಬಸವರಾಜ,
ಸಾಯವರೆಗೂ ನಿನ್ನ ಕೈ ಹಿಡಿದು ಕಾಪಾಡ್ತೀನಿ ಅಂತ ಹೆಣ್ಣರ ಮಕ್ಕಳಿಗೆ ಹೇಳಿ ನಡು ನೀರಿನಲ್ಲಿ ಅವ್ರನ್ನ ಕೈ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರೆ ಅವ್ರ ಶಾಪ ನಿಮಗೆ ತಟ್ಟದೆ ಬಿಡ್ತೀನಪ್ಪ. ಹೌದು ಬಸಪ್ಪ, ನಿನ್ನ ಮಗಳ ಮದುವೆಗೆ ನಾನು ಸಹಾಯ ಮಾಡುತ್ತೇನೆ. ಅವಸರದ ನಿರ್ಧಾರ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಹೌದು ಬಸಪ್ಪ, ನಿನ್ನ ಮಗಳನ್ನು ನಮ್ಮ ಹೊರಟದ ಮಗಳಂತೆ ನಾವು ಮುಂದೆ ನಿಂತು ಮದುವೆ ಮಾಡ್ತೀವಿ. ಆಯ್ತೀರಪ್ಪ? ಅನ್ನುವುದೇನು? ಮನುಷ್ಯನಿಗೆ ಸಹಾಯ ಮಾಡದಿದ್ದರೆ ಅವನು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ವ್ಯರ್ಥ. ಬಸಪ್ಪ, ಇನ್ನು ಮುಂದೆ ನಿಮ್ಮ ಮಗಳು ನಮ್ಮ ಮಗಳಿದ್ದಂತೆ, ಚಿಂತಿಸಬೇಡ. ಗುಡಿಯಲ್ಲಿರುವ ಆ ಕಲ್ಲು ದೇವರಿಗಿಂತ ನನ್ನ ಪಾಲಿನ ನಿಜವಾದ ದೇವರು ಅಂದರೆ ನೀವೇ. ನನ್ನ ಮಗಳನ್ನು ನಿಮ್ಮ ಗುಡಿಯಲ್ಲಿ ಹಾಕುವೆ. ಬಸಪ್ಪ, ಚಿಂತೆ ಮಾಡ್ಬೇಡಪ್ಪ. ನಂಬಿದ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಇಂದಲ್ಲ ನಾಳೆ ಆದ್ರೂ ಆ ದೇವರು ಒಳ್ಳೆಯದನ್ನ ಮಾಡೇ ಮಾಡುತ್ತಾನಪ್ಪ. ಆ ದೇವರ ಮೇಲೆ ಯಾವತ್ತೂ ನಂಬಿಕೆ ಇಡಬೇಕಪ್ಪ, ನಂಬಿಕೆ ಇಡಬೇಕು. ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಹೊಟ್ಟೆ ಹಸಿವಾಗಿದೆ, ಬುತ್ತಿ ಎಲ್ಲಿಟ್ಟಿದ್ದೀರಾ? ನಡ್ರಿ, ಹಸಿವಾಗಿದೆ, ಊಟ ಮಾಡೋಣ. ನಮಸ್ಕಾರ MLA ಸಾಹೇಬರಿಗೆ. ಏನು ಬರ್ಲಿಕ್ಕೆ ಹೇಳಿದಿರಂತಲ್ಲ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಬರಲಿಕ್ಕೆ ಹೇಳಿದ್ದೆ. ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಫಾರೆನ್ ವಿಸ್ಕಿ ಇದೆ, ನೀವು ಸ್ವಲ್ಪ ತಗೊಳ್ಳಿ. ಬೇಡ ಸರ್, ಈ ಯೂನಿಫಾರ್ಮ್ಗೆ ಧಕ್ಕೆ ಆಗುವಂತ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ. ನೀವು ಮುಗಿಸಿ, ನಾನು ಅಲ್ಲಿವರೆಗೂ ಇಲ್ಲೇ ಕುಳಿತಿರುತ್ತೇನೆ. ಇಸ್ಕಿ ಬೇಡ ಅಂದ್ರೆ ಬಿಡ್ರಿ ಸಾಹೇಬ್ರ. ನೀವು ಮೋಸಗ್ರು ಮಾಡ್ಲಿಕ್ಕೆ ದೇವಲೋಕದ ಅಪ್ಸರಿ ಕನ್ಯಾನ ಕರೆಸ್ತೀನಿ. ಕನ್ಯಾನ ಕರ್ಕೊಂಬರ್ಲಿ ತಮ್ಮ ಕನಸಿನ ಕನ್ಯಾನ. ಸ್ಟಾಪ್ ಇಟ್ ಸಾಹೇಬ್ರೆ, ಕರಸಿದ ಕಾರಣವನ್ನು ಮೊದಲು ಹೇಳಿ. ಮೋಜು ಮಸ್ತಿ ಮಾಡಲಿಕ್ಕೆ ನಾನೇನು ರಾಜಕೀಯ ನಾಯಕನಲ್ಲ, ನಿಮ್ಮ ಜೊತೆ ಹಾಯಾಗಿ ಕುಡಿಯಲಿಕ್ಕೆ ಬಿಸ್ನೆಸ್ ಪಾರ್ಟ್ನರ್ ಅಲ್ಲ, ಸರ್ಕಾರದ ಸೇವಕನೆಂಬುದು ಮಾತ್ರ ಮರೆಯಬೇಡಿ. ಸರಕಾರ ನಡೆಸುವ ಶಾಸಕರೇ ನಿಮ್ಮ ಕಣ್ಣ ಮುಂದೆ ನಿಂತಿರುವಾಗ ಯಾವ ಮಿಸ್ಟರ್ ಜಗದೀಶ್? ಇನ್ಸ್ಪೆಕ್ಟರ್, ತಾಲೂಕೆ ನಾನು ಏನಂತ ಕೇಳುತ್ತಿರುವಾಗ ಅದರ ಭಯ ನಿನಗೇಕೆ? ಸರಕಾರ ನಡೆಸುವ ಈ ಸರದಾರ ನಿನ್ನ ಮುಂದೆ ನಿಂತಿರುವಾಗ ನಿನಗ್ಯಾವ ಚಿಂತೆ? ಸಾಹೇಬ್ರೆ, ಭಯ ಎಂಬುದು ಈ ಕಾಕಿಯ ದರ್ಪದಲ್ಲಿ ಅಡಗಿ ಹೋಗಿದೆ. ಇನ್ನು ಚಿಂತೆ ಮಾಡಲಿಕ್ಕೆ ನಾನೇನು ನಿಮ್ಮ ಹಾಗೆ ಕಳ್ಳಗಂಟು ಮಾಡಿ ಕಾಪಾಡಿಕೊಳ್ಳುವ ಹೇಡಿಯಲ್ಲ, ನನ್ನ ಸರ್ಕಾರದ ಸೇವಕನೆಂಬುದು ಮಾತ್ರ ಮರೆಯಬೇಡಿ. ಏತ ಸಾಹೇಬ್ರ, ಕಾಣಿಲ್ಲ ಕರ್ಸಾಕ ನಮ್ಮ ಸಾಹೇಬ್ರನ್ನ ಹುಚ್ಚುರು ಮಾಡ್ಕೊಂಡಿದ್ದೇನ? ಕಾಣ ಅಂತ ಹೇಳ್ರಿ ಸಾಹೇಬ್ರ. ಕಾರಣ ಇನ್ಸ್ಪೆಕ್ಟರ್, ಉಸುಕು ತುಂಬಿದ್ದ ನಮ್ಮ ಲಾರಿ ಡ್ರೈವರ್ಗಳನ್ನು ಒದ್ದು ಒಳಗೆ ಹಾಕಿರುವೆ. ಇನ್ನು ಬಡವರಿಗಾಗಿ ಸಾಲ ಕೊಡುತ್ತಿದ್ದ ನಮ್ಮ ಫೈನಾನ್ಸ್ ಕಂಪನಿಯನ್ನು ಸೀಸ್ ಮಾಡಿರುವೆ. ಅಷ್ಟೇ ಅಲ್ಲ, ಬೀಜ ಗೊಬ್ಬರ ಕೊಡುತ್ತಿದ್ದ ಅಧಿಕಾರಿಗಳ ಕೈಗೆ ಕೊಳ ಹಾಕಿರುವೆ. ಇಷ್ಟೇ ಸಾಕಾ, ಇನ್ನೂ ಬೇಕಾ? ಹೌದು ಸರ್, ಸರ್ಕಾರ ಉಸುಕು ಬಂದು ಮಾಡಿದರು, ಕಳ್ಳತನ ಮಾಡಿ ಉಸುಕು ತುಂಬಿ ಉಳ್ಳವರಿಗೆ ಹಾಕುತ್ತಿದ್ದರು. ಅದಕ್ಕೆ ಅವರನ್ನು ಒದ್ದು ಒಳಗೆ ಹಾಕಿರುವೆ. ಇನ್ನು ಸಾಲ ಎಂಬ ಶೂಲದಲ್ಲಿ ಬಡ್ಡಿಗೆ ಮಹಾಬಡ್ಡಿ ಹಾಕಿ ರೈತರ ಸಾವಿಗೆ ಕಾರಣವಾಗುತ್ತಿದ್ದ ಫೈನಾನ್ಸ್ ಕಂಪನಿಗಳನ್ನು ಸೀಜ್ ಮಾಡಿರುವೆ. ಇನ್ನು
ಬಂಗಾರದಂತ ಬೆಳೆ ತೆಗೆದಿದ್ದ ರೈತರಿಗೆ ಕಳ್ಳ ಬೀಜ ಗೊಬ್ಬರ ಕೊಟ್ಟು ಅವರ ಬಾಳನ್ನೇ ಮಣ್ಣು ಮಾಡಿದ ಅಧಿಕಾರಿಗಳ ಕೈಗೆ ಕೋಳ ಆಗಿರುವೆ, ಕೋಳ ಹಾಕಿ ಕತ್ತಲ ಕೋಳಿಗೆ ಆಗಿರುವೆ. ಇದರಿಂದ ನಿಮಗೇನು ತೊಂದರೆ ಆಗಿದೆ ಸರ್? ತೊಂದರೆ ನಮಗಲ್ಲ ಹುಚ್ಚಪ್ಪ, ನಮ್ಮ ಪಕ್ಷಕ್ಕೆ ಮುಂದೆ ಬರುವ ಇಲೆಕ್ಷನ್ಗೆ ನಮ್ಮಂತವರು ಸಾವಿರಾರು ನೋಟು ಕೊಟ್ಟು ಓಟು ಖರೀದಿಸಬೇಕಲ್ಲ. ಅದಕ್ಕೋಸ್ಕರ ಕಳ್ಳದಾರಿಯಿಂದ ಹಣ ಸಂಗ್ರಹಿಸಲಿಕ್ಕೆ ನಾನೇ ಅವಕಾಶ ಕೊಟ್ಟಿದ್ದು. ಇದರಿಂದ ನಿಮ್ಮನ್ನು ನಂಬಿ ಆರಿಸಿ ತಂದ ಜನಗಳಿಗೆ ಮೋಸ ಮಾಡಿದಂತಾಗುವುದಿಲ್ಲ ಸರ್. ಮೋಸ ಇನ್ಸ್ಪೆಕ್ಟರ್, ಮೋಸ ಮಾಡದ ನೀತಿಯಿಂದ ಬದುಕಿದರೆ ಮುಂದೆ ಬರುವ ಎಲೆಕ್ಷನ್ನಲ್ಲಿ ಸತ್ಯವಂತರಾಗಿ ಬಂದು ಓಟು ಹಾಕಬೇಕಲ್ಲ ಈ ಬಂಡ ಜನ. ಮಿಸ್ಟರ್ ಇನ್ಸ್ಪೆಕ್ಟರ್, ನೋಟಿನ ಕಂತೆಗಳನ್ನು ಚೆಲ್ಲಿದಾಗ ಮಾತ್ರ ಆರಿಸಿ ಬರಲು ಸಾಧ್ಯ. ಅದಕ್ಕೆ ನೀತಿವಂತರಾಗಿ ಬದುಕಿ ಬಾಳಿದರೆ ಮುಂದೆ ಸಿಗುವ ಉತ್ತರ ಸೋಲ. ಆರಿಸಿ ಬರುವಾಗ ಕೋಟಿ ಗಂಟೆ ಹಣ ಖರ್ಚು ಮಾಡಿ ಆರಿಸಿ ಬಂದ ನಂತರ ನ್ಯಾಯ, ನೀತಿ, ಧರ್ಮ ನೀತಿ ಪಾಠ ಬೋಧಿಸಿದರೆ ಸಮಾಧಿಯಾಗುವುದು ಅವನ ಹಣ. ಅದಕ್ಕೆ ಸಮಯ ಸಿಕ್ಕಾಗ ಯಾರ ಹಣ ಬಿತ್ತರೂ ಸರಿ ಹಣ ಸಂಪಾದಿಸುವುದು ಈ ಶಾಸಕರ ಗುರಿ. ಗುರಿ ಸಾಧಿಸುವ ಸಲುವಾಗಿ ಬಡ ಜನರನ್ನೇ ಬಲೆ ತೆಗೆದುಕೊಂಡು ಬೃಂದಾವನದಲ್ಲಿ ಬದುಕಿದರೆ ಬಡವರ ಶಾಪ ದೊಡ್ಡದೆ ಬಿಟ್ಟಿದೆ ಸಾಹೇಬರೇ. ಒಂದಲ್ಲ ಒಂದು ದಿನ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನಿನ್ನ ನೀತಿಯ ತತ್ವೋಪದೇಶ ಬಿತ್ತರಿಸಲಿಕ್ಕೆ ಕರೆಸಿಲ್ಲ. ಸುಮ್ಮನೆ ನಾವು ಮಾಡುವ ವ್ಯವಹಾರಕ್ಕೆ ಸಹಕಾರ ಕೊಡು, ಇಲ್ಲವಾದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಹೌದು ತಮ್ಮ, ಯಾರ್ದ ಗಂಟು ಎಲ್ಲ ಮುಂಜಾತ್ರಿ ಕೆಮ್ಮನೆ ಮಜಾ ಮಾಡುವಂತು. ಎಷ್ಟು ಬೇಕು ಕೇಳು, ನಿನಗೆ ರೊಕ್ಕ ಕಟ್ಟ ಕಳಿಸಿ ಬಿಡುತ್ತಾನೆ. ವಾಯಿ ಬಿಗಿ ಹಿಡಿದು ಮಾತನಾಡು. ಎಂದಲ ಕಾಸಿಗೆ ನಾಲಿಗೆ ಚಾಚುವ ನಾಯಿಯಲ್ಲ. ನೀವು ಕೊಡುವ ಹಣ ನಾವು ಬೆಟ್ಟಿರುವ ಬೂಟಿನ ಕಿಮ್ಮತ್ತಿಗೆ ಸಮ. ಕಾಗಿ ಬಟ್ಟೆ ಮೈ ಮೇಲಿದೆ ಎಂದು ಈ ಕಾದಿ ಎದುರಿಗೆ ಗರ್ವದಿಂದ ಎದಿವೆಪ್ಪಿಸಿ ಮಾತನಾಡಿದರೆ ಹೆದರೆಲ್ಲ ಊರಿಗೆ ಹಾಕಿ ಉಸಿರು ನಿಲ್ಲಿಸುವೆನು. ಎತ್ತರ ಮಿಸ್ಟರ್ ನರಸಿಂಹ, ಸೌಕರ್ಯ ಸಿಕ್ಕಿ ಬಿಡ ಮಾತಾಡ್ತಾನ್ರಿ ಇವನು. ನೀರು ನಳ್ಳ ಇಲ್ಲೂ ಸಿಗಕ್ಕ ಟ್ರಾನ್ಸ್ಫರ್ ಮಾಡ್ಬಿಡಕ್ರಿ. ಟ್ರಾನ್ಸ್ಫರ್ ಅವಾಗ ಗೊತ್ತಾದ್ರಿ ಕಾಲಿ ಕಿಮ್ಮತ್ ಏನು ಅಂತ. ಟ್ರಾನ್ಸ್ಫರ್ ಹೆದರಿಕೆ ನನಗೆ ತಿಳಿಸುವೆಯೋ? ಬಚ್ಚ ಕುರಿ. ಟ್ರಾನ್ಸ್ಫರ್ ಆದ್ರೆ ಹೋಗುವುದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆ ಅಲ್ಲ. ನಿಮ್ಮ ಹಾಗೆ ಕಳಂಕ ಹೊತ್ತಿರುವ ಖಾದಿಯಲ್ಲ ಇದು, ಕಾಕಿ. ಎಚ್ಚರ, ಕರ್ತವ್ಯ. ಕಾನೂನಿಗೆ ಈಗ ತಾನೇ ಕಣ್ಣು ತೆಗೆಯುತ್ತಿರುವ ಮರಿಗಪ್ಪೆ ನೀನು. ನಿನ್ನ ಕಾಕಿ ಬಟ್ಟೆಯಲ್ಲಿ ನಿಷ್ಠಾವಂತರಾಗಿ ಬದುಕುತ್ತೇನೆ ಎಂಬ ಕರ್ತವ್ಯ ನಿಷ್ಠರು ಯಾರು ಇಲ್ಲ. ನೋಡು, ಸುಮ್ಮನೆ ನಾವು ಮಾಡುವ ಕಳ್ಳ ವ್ಯವಹಾರಕ್ಕೆ ಸಹಕಾರ ಕೊಡು. ಸಹಕಾರ ಕೊಡಲಿಕ್ಕೆ ನಾನೇನು ನಿಮ್ಮ ಮನೆ ಅನ್ನವನ್ನು ತಿಂದು ಬದುಕುತ್ತೇನೆ ಎಂದು ತಿಳಿದುಕೊಂಡಿರೋ? ನಾನು ಪ್ರಜಾಸೇವಕ. ನಿಮ್ಮಂತವರಿಗೆ ಸಹಕಾರ ಕೊಡಲು ಮೊದಲು ಸಟ್ಟೆ ಹೊಡೆದು ನಿಲ್ಲುವ ಸರ್ಕಾರದ ಸೇವಕ.
ಸರಕಾರ ಕೇರಿಯನ್ನು ಮಾಡುವ ನಿಮ್ಮ ಹೋಗಿ ಬಟ್ಟೆಯನ್ನೇ ಕಿತ್ತು ಹಾಕಿ ಕಾಯತರನ್ನೇ ಕಸಿದುಕೊಂಡು ಬದುಕಲಿಕ್ಕೆ ನೆಲೆಯಿಲ್ಲದಂತೆ ಮಾಡಿ ನರಕ ಯೋಜನೆ ಅನುಭವಿಸುವ ಹಾಗೆ ಮಾಡದಿದ್ದರೆ ಇವನು ನರಸಿಂಹ ಪಾಟೀಲನೇ ಅಲ್ಲ. ಎಚ್ಚರ ಮಿಸ್ಟರ್ ನರಸಿಂಹ, ನಿಮಗೆ ಜನರು ಕೊಟ್ಟಿರುವ ಅಧಿಕಾರ ಕೇವಲ 5 ವರ್ಷ. ಅದಕ್ಕೆ ಎಷ್ಟು ಜಿಗಿದು ಮಾತನಾಡುತ್ತಿರುವೆಯಲ್ಲ. ಇನ್ನು ನನಗೆ ಸರ್ಕಾರ ಕೊಟ್ಟಿರುವ ಅಧಿಕಾರ 35 ವರ್ಷ. ಅಂದ ಮೇಲೆ ನಾನೆಷ್ಟು ಜಿಗಿದು ಮಾತನಾಡುತ್ತಿರುವುದೆಂದು ಮನದಲ್ಲಿ ಎಚ್ಚರವಿರಲ. ಎಚ್ಚರಿಕೆಯ ಬಗ್ಗೆ ನಮಗೆ ತಿಳಿಸಿವೆ ಇನ್ಸ್ಪೆಕ್ಟರ್. ರೊಚ್ಚಿಗೆಟ್ಟ ನಮ್ಮ ಜನ ಇಂಚಿಂಚಾಗಿ ತುಂಡರಿಸಿ ನಾಯಿ ನರಿಗಳಿಗೆ ಆಹಾರವಾಗಿಸಿ ಬಿಡಬೇಕಾಗುತ್ತದೆ. ಎಚ್ಚರ. ಹೇ ಬ್ರಹ್ಮ, ನಿಮ್ಮಂತ ರಾಜಕಾರಣ ಜೊತೆ ಸೇರಿಕೊಂಡು ಅದೆಷ್ಟೋ ಅಮಾಯಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಮೋಸದಿಂದ ಕೊಲೆ ಮಾಡಿ ಬದುಕುವ ರಾಜಕಾರಣಿಗಳು ನಮ್ಮ ನಾಡಿನಲ್ಲಿ ಬಹಳಷ್ಟು ಜನರಿದ್ದಾರೆ. ಆದರೆ ನಿಮ್ಮಂತ ರಾಜಕಾರಣಿಗಳನ್ನು ಹೆಡೆಮುರಿಗೆ ಕಟ್ಟಿ ಗಂಡರವನ್ನೇ ಕಿತ್ತು ಹಾಕಲು ನನ್ನಂತ ಪೊಲೀಸ್ ಹುಲಿಗಳು ಈ ನಾಡಿನಲ್ಲಿ ಹುಟ್ಟಿರುತ್ತಾರೆ ಎಂಬುದನ್ನು ಮಾತ್ರ ಮರೆಯಬೇಡಿ. ದಟ್ ಈಸ್ ಕರ್ನಾಟಕ ಪೊಲೀಸ್. ಇದೀಯ ನಮ್ಮ ಸಾವುಕಾರ ಮನಿ ಅಂತ ತಿಳ್ಕೊಂಡಿಯೋ ಇಲ್ಲ ನಿನ್ನ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿಯೋ ತಮ್ಮ? ನೀನು ಅದನ್ನ ಒಂದ್ ಸ್ವಲ್ಪ ಸಣ್ಣಕ್ ಮಾಡಿ ಹೇಳು, ನನ್ನ ನಿಜ ಇಳಿದು ಹೋಗ್ಬಿಡ್ತು. ಕೊನೆಯದಾಗಿ ಹೇಳುತ್ತೇನೆ ಕೇಳು. ನಿನಗೂ ನಿನ್ನ ಸಾಹುಕಾರನಿಗೂ ಕಳ್ಳ ವ್ಯವಹಾರವನ್ನು ಬಿಟ್ಟು ನಿಯತ್ತಿನಿಂದ ಬದುಕಿದರೆ ಸರಿ. ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ನಿಮ್ಮ ಕೈ ಕಬ್ಬಿಣದ ಕೊಳಗ ತೊಡಸಿ ನೀವು ಕಟ್ಟಿರುವ ಅನ್ಯಾಯ, ಅತ್ಯಾಚಾರ ಮಂದಿರವನ್ನು ದಿಟ್ಟ ಮನಸ್ಸಿನಿಂದ ಕೆಲಸ ಮಾಡಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯಲು ಸಾದಾ ಸಿದ್ಧ ಇನ್ಸ್ಪೆಕ್ಟರ್ ಜಗದೀಶ್. ಜಗದೀಶ ಕೆರಳಿದ ಹುಲಿ ಎತ್ತಿ ಅರ್ಪಾಟಿಸಿ ನನ್ನ ಸಾಮ್ರಾಜ್ಯವನ್ನೇ ಪದರಗೊಳಿಸಿಯಲ್ಲ. ಈ ನರಸಿಂಹನಿಗೆ ಸವಾಲು ಹಾಕಿದೆಯಲ್ಲ. ಈ ಸವಾಲು ಜೊತೆ ಈ ಧೀರನ ಅರಮನೆಯನ್ನು ತಿಕ್ಕ ಪಾಲು ಮಾಡಿವೆಯಾ? ನನ್ನ ಸರಕಾರದಲ್ಲಿ ಹೊಸಕೆ ನಿನ್ನನ್ನು ಮುಗಿಸಿವೆ. ನಿನ್ನ ಬಾಳಿನ ಅಂತಿಮ ಪುಟ. ಇನ್ಸ್ಪೆಕ್ಟರ್, ಧರ್ಮದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವ ನಿಮ್ಮಂತವರ ಚರ್ಮವನ್ನು ಸುಲಿದು ಬಿಸಿ ರಕ್ತದ ಜೊತೆ ರಕ್ತ ದೋಕುಳಿ ಆಟ ಆಡುವ ನರಹಂತಕರು ನಾವು. ಸಾವುಕಾರೆ, ಸಮಯ ನೋಡಿ ಹೊರ್ತಾ ಹಾಕೋಣ ನಡ್ರಲ್ಲ ಹೋಗೋಣ. ಧರ್ಮನೇ ತಾಯಿ
ತಂದೆ ರೈತನಾಗಿ ಹುಟ್ಟಿಸಬೇಡಪ್ಪ. ಹಂದಿ ನಾಯಿ ಕಾಯಿಗಳಾಗಿ ಹುಟ್ಟಿಸಿದರೂ ಚಿಂತಿಲ್ಲ, ಆದರೆ ರೈತನಾಗಿ ಹುಟ್ಟಿಸಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಕೈಯಲ್ಲಿರುವ ವಿಷವನ್ನು ಕುಡಿದು ನಾ ಹೇಗೆ ಸಾಯಲಿ? ಅಯ್ಯೋ ದೇವರೇ, ನಾನು ಬದುಕಬೇಕು. ಸಾಯಲಿಕ್ಕೆ ನನಗೆ ಮನಸ್ಸಿಲ್ಲ. ಇಲ್ಲ ಇಲ್ಲ, ನಾನು ಸಾಯಲೇಬೇಕು. ಇಲ್ಲ ಅಂದರೆ ಸಾಲ ಕೊಟ್ಟ ಸಾಹುಕಾರ ನನ್ನನ್ನು ಹಾಗೆ ಬಿಡುವುದಿಲ್ಲ. ಅದಕ್ಕೋಸ್ಕರ ನಾನು ಸಾಯಲೇಬೇಕು. ನಾ ಸತ್ತರೆ ಹೆಣ್ಣರು ಮಕ್ಕಳ ಗತಿ. ದೇವರೇ, ಎಂತ ಸಂಕಷ್ಟಕ್ಕೆ ನನ್ನನ್ನು ತಂದೆನಿಸಿದೀಯಪ್ಪ. ಓ ನನ್ನ ಅಣ್ಣ ತಮ್ಮಂದಿರ, ಸರ್ಕಾರದ ಪ್ರತಿನಿಧಿಗಳ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನಮ್ಮಂತ ಬಡ ರೈತರನ್ನು ಕಾಪಾಡಿ. ಈ ಸಾವು ನನಗೆ ನ್ಯಾಯವೇ? ಈ ಸಾವು ನನಗೆ ನ್ಯಾಯವೇ? ಈ ಸಾವು ನನಗೆ ನ್ಯಾಯವೇ? ನೀವೇ ಹೇಳಿ. ಬಸಪ್ಪ, ಕೊನೆಗೂ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿದೆ ಸರಕಾರ. ಬಸಪ್ಪ, ನಿನಗೆ ಎಷ್ಟು ಹೇಳಿದರು ನನ್ನಾಗೆ ನಿನ್ನ ಮಕ್ಕಳನ್ನು ನೋಡು ನೀರಿನಲ್ಲಿ ಬಿಟ್ಟು ಕಣ್ಣು ಮುಚ್ಚಿದೆಯ ಬಸಪ್ಪ. ಕೊನೆಗೂ ಬಾರದಲ್ಲೋ ಕತ್ತೆ ಒಯ್ಯಾಣ ಬೆಳಚನೆಯನ ಬಸಪ್ಪ. ನಾವು ಎಷ್ಟೇ ತಿದ್ದಿ ಬುದ್ಧಿ ಹೇಳಿದರು ಬಸಪ್ಪಣ್ಣ, ನಾವ್ ಎಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರು ಮತ್ತೆ ಸಾವಿನ ಮನೆಯನ್ನ ಸೇರಿಬಿಟ್ಟೇನಪ್ಪ. ನನ್ನ ಸಮಾಜದ ಅಣ್ಣ ತಮ್ಮಂದಿರ, ಜಗತ್ತಿಗೆ ನೀಡುವ ಅನ್ನನಿಗೆ ಅನ್ನ ರೈತನಿಗೆ ಕೊನೆಗೆ ಸಿಗುವ ಸನ್ಮಾನ ಇದೇನಾ? ತುತ್ತು ಹಾಕಿದ ರೈತರಿಗೆ ಇಂದು ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿಯೋ ಇಂದಿನ ರಾಕ್ಷಸರಿಗೆ ಈ ರೈತನ ಸಾವು ಹೇಗೆ ಅರ್ಥವಾಗುತ್ತೆ? ನೋಡಿ, ಬಸಪ್ಪನ ಶವಕ್ಕೆ ಮಾಲೆ ಹಾಕಲು MLA ಸಾಹೇಬರು ಬರುತ್ತಿದ್ದಾರೆ ಮತ್ತು ಅವರ ಸ್ನೇಹಿತರು ಬರುತ್ತಿದ್ದಾರೆ. ದಯವಿಟ್ಟು ಸರಿದು ನಿಲ್ಲಿ. ಸತ್ತವರಿಗೆ ಮಾಲೆ ಹಾಕಿ ಮಕ್ಕಳ ಕಣ್ಣೀರು ಹಾಕುವ ನಾಲಾಯಕರಿಗೆ ಧಿಕ್ಕಾರ, ಧಿಕ್ಕಾರ. ಹೌದು, ಸತ್ತ ಹೆಣಕ್ಕೆ ಮಾಲೆ ಹಾಕುವ ನೆಪದಲ್ಲಿ ಫೋಟೋಗೆ ಪೋಸು ಕೊಟ್ಟು ನರಿಯಂತೆ ಮಾತನಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ರಾಜಕಾರಣಿಗಳಿಗೆ ಇಲ್ಲಿ ಅವಕಾಶವಿಲ್ಲ. ನೋಡಿ ಮಿಸ್ಟರ್ ನಂದೀಶ್, ಅವರೊಬ್ಬರು ಸರ್ಕಾರದ ಪರವಾಗಿ ಬರುವ MLA. ಅವರಿಗೆ ಅಡ್ಡಿಪಡಿಸಿದರೆ ಕಾನೂನಿನ ಪ್ರಕಾರ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ಅಣ್ಣ, ಯಾರೆದ್ರು ನಿಂತು ಮಾತಾಡ್ತೀರಿ ಅಂತ ಗೊತ್ತಾ ನಿನಗೆ? ಯು ಆರ್ ಸೆಟಪ್. ಮನೆಯಲ್ಲಿ ಮಾತ್ರ ನನ್ನ ತಂಗಿ, ಅವನು ನನ್ನ ಗೆಳೆಯ. ಇದು ಮನೆಯಲ್ಲ, ಮೈಂಡೆಡ್. ಸಾರಿ ಮಿಸ್ಟರ್ ಇನ್ಸ್ಪೆಕ್ಟರ್,
ನನ್ನ ಹೆಂಡತಿ ಮಾತನಾಡಿದ್ದು ಬೇಜಾರು ಮಾಡಿಕೊಳ್ಳಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇಸೋಕೆ ಸಾಹೇಬ್ರು ಬಂದರಂತೆ ಕಾಣುತ್ತೆ. ಸಾವುಕಾರ್ರಿ, ಪಾಪ್ರಿ ಒಳ್ಳೆ ಮನುಷ್ಯ, ಜಿಟ್ಟು ಬಸಪ್ಪ ಸತ್ತೋಗ್ಬಿಟ್ರಿ ಅಪ್ಪ, ಸತ್ತೋಗ್ಬಿಟ್ಟ. ಆ ದೇವರು ಅವನ ಹಣೆ ಬರದಲ್ಲಿ ಆಯಸ್ಸು ಅಷ್ಟೇ ಅಂತ ಬರೆದಂತೆ ಕಾಣಿಸ್ತಿತ್ತು. ಪಾಪ ಸತ್ತು ಹೋದ. ಸಾವು ಅನ್ನೋದನ್ನ ಆ ದೇವರು ಸೃಷ್ಟಿ ಮಾಡಿರುವಾಗಲೇ ಬರೆದು ಕಳಿಸಿರ್ತಾನೆ. ಅಂದಾಗ ನಾವೇನು ಮಾಡಲು ಸಾಧ್ಯ? ತಿನ್ನವಂತಿಗಳೇ, ಅಶೇಷಿ ಮಾತನಾಡುವ ನಿಮ್ಮಂತ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಅನ್ನ ಕೊಡುವ ರೈತನಿಗೆ ಸಾವು ಕೊಡುವ ನಿಮ್ಮಂತವರನ್ನು ಮೊದಲು ನೇಣಿಗೆ ಹಾಕಬೇಕು. ಯಾರು ಹಾಕಬೇಕಾಗಿತ್ತು? ನಮ್ಮತ್ತವರಲ್ಲ, ನಿನ್ನತ್ತ ಕಳ್ಳ ಕದಿವರನ್ನು ನೇರಿಗೆ ಹಾಕಿದಾಗ ನಮ್ಮತ್ತವರು ಬದುಕಲಿಕ್ಕೆ ನೆಮ್ಮದಿ ಎಂಬ ಸಾಧ್ಯ. ನಿಮಗೊಂದು ಮಾತನ್ನು ಹೇಳುತ್ತೇನೆ, ಕೇಳು. ರೈತರಿಗೆ ತೊಂದರೆ ಕೊಡುವ ಜನ ಮುಂದಿನ ಜನ್ಮದಲ್ಲಿ ಹಂದಿಗಳ ಹುಟ್ಟಿ ಹೊಲಸು ತಿನ್ನುವ ಕೆಲಸ ಮಾಡಬೇಕಾಗಿತ್ತು. ಎಚ್ಚರ! ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನೋದು ಇದ್ದೇ ಇರುತ್ತದೆ. ಆದರೆ ಅದು ತಾನಾಗೆ ಸತ್ತಾಗ ದೇವರು ಕೊಟ್ಟ ಸಾವು. ಇನ್ನು ಹಿಂಸೆಯನ್ನು ಕಟ್ಟು ಕೊಲ್ಲುವುದಕ್ಕೆ ಆತ್ಮಹತ್ಯೆ ಅಂತ ಕರೀತಾರೆ. ಅಂತವರಿಗೆ ಒಳ್ಳೆ ಸಾವು ಬರೋಲ್ಲ. ನೋಡ್ತಮ್ಮ, ರೈತರು ಸಾಯಬಾರ್ದಂತ ನಮ್ಮ ಸರ್ಕಾರ ಅನೇಕ ಸವಲತ್ತನ್ನು ಕೊಟ್ಟಿದೆ. ಆದ್ರೂ ರೈತರು ಸಾಯ್ತಾರಲ್ಲ ಯಾಕೆ? ಅದಕ್ಕೆ ಹೇಳಿರುವುದು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಪದೇ ಪದೇ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ ಹೇಳ್ತೀಯಲ್ಲ. ಸರ್ಕಾರ ಸಾವು ಹೇಗೆ ಕೊಟ್ಟದೆ ಎಂಬುದನ್ನು ಬಿಚ್ಚಿ ಹೇಳು. ಚಳಿದ ಬಿಚ್ಚಿ ಹೇಳುವೆ. ಕೆಚ್ಚದೆಯಿಂದ ಬರೆದಿಟ್ಟುಕೋ ನಿನ್ನ ಹೃದಯದ ಮೇಲೆ ನಾನು ಹೇಳುವ ಮಾತನ್ನು. ಏನೆಂದೇ, ಸರ್ಕಾರ ಹೇಗೆ ಸಾವು ಕೊಟ್ಟಿದಂತ ಕೇಳ್ತೀಯಲ್ಲ, ಹೇಳುತ್ತೇನೆ ಕೇಳು. ರೈತ ಬಿತ್ತುವ ಬೀಜದಲ್ಲಿ ಕಳಪೆ ಬೀಜ ಕೊಟ್ಟು ಕಳ್ಳ ಬಡ್ಡಿ ಮಕ್ಕಳು ಕೋ ಹಾಕಿ ಸಾಯುವವರೆಗೂ ಕಠಿಣ ಶಿಕ್ಷೆ ಕೊಟ್ಟಿದ್ದಾರೆ. ಕಳಪೆ ಬೀಜ ಮಾರುವವರು ಹುಚ್ಚಿ ಹೊಯ್ಕೊಂಡು ಮುಂದೆ ಯಾವ ತಪ್ಪನ್ನು ಮಾಡುತ್ತಿರಲಿಲ್ಲ. ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವು, ಇಲ್ಲ ನಿಮ್ಮ ಸರ್ಕಾರರು. ಅಷ್ಟೇ ಅಲ್ಲ, ಲಂಚದ ಆಶೆಗಾಗಿ ರೀತಿ ನೀತಿ ಇಲ್ಲದೆ ಇರೋ ಗೊಬ್ಬರ ಕಂಪನಿಗಳಿಗೆ ಪರ್ಮಿಷನ್ ಕೊಟ್ಟು ಕಮಿಷನ್ ತಿನ್ನುವ ಹಣಕಾಸು ಮಕ್ಕಳು ಹುಟ್ಟಿಕೊಂಡು ರೈತರು ಹಾಕುವ ಗೊಬ್ಬರದಲ್ಲಿ ಮೋಸ ಮಾಡುತ್ತಿದ್ದಾರೆ. ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವು, ಇಲ್ಲ ನಿಮ್ಮ ಸರ್ಕಾರನ. ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಬಡವರಿಗೆ ಹಂಚಬೇಕಾದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣದ ಮಪ್ಪಿನಲ್ಲಿ ಎಂಜಲ ಕಾಸಿಗೆ ಬಾಯ್ಬಟ್ಟಿ ಕಳ್ಳ ಸಾಗಾಣಿಕೆ ಮಾಡುವ ಕಂದಾಯ ಅಧಿಕಾರಿಗಳನ್ನು ಸರಿ ಮಾಡಬೇಕಾಗಿದ್ದು ನಾವ, ಇಲ್ಲ ನಿಮ್ಮ ಸರ್ಕಾರನ. ಭಾರತ ದೇಶದಲ್ಲಿ ಬಡವರಿಗೆ ಸೂರು ಎಂಬ ವಾಕ್ಯದಲ್ಲಿ ಬಡವರಿಗೆ ಬರುವ ಮನೆಗಳನ್ನು 15-20 ಸಾವಿರಕ್ಕೆ ಉಳ್ಳುವವರಿಗೆ ಮಾರುವ ಕುಡು ರಾಜಕಾರಣಿಗಳಿರುವ ಈ ಸಮಾಜದಲ್ಲಿ ಬಡವರಿಗೆ ಎಲ್ಲಿದೆ ನ್ಯಾಯ? ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವು, ಇಲ್ಲ ನಿಮ್ಮ ಸರ್ಕಾರನು.
ರೈತರಿಗೆ ಸಾಲ ಕೊಟ್ಟ ಮಾತ್ರಕ್ಕೆ ರೈತರ ಹೆಂಡತಿಯ ಮೇಲೆ ಕಣ್ಣು ಹಾಕುವ ಈ ಸರ್ಕಾರದ ಈ ನರರಾಕ್ಷಸರ ನರಕ್ಕಿರುವ ನೀರು ಕಳಿಸುವ ಶಕ್ತಿ ನಾವಾ ಇಲ್ಲ ಈ ಸರ್ಕಾರನ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ರೈತನ ಆಸ್ತಿಯನ್ನು ಮಟ್ಟಗೋಲು ಹಾಕಿ ಮಾನ ಮರ್ಯಾದೆ ತೆಗೆದು ಅವರ ಸಾವಿಗೆ ಕಾರಣವಾಗುತ್ತಿರುವ ಫೈನಾನ್ಸ್ ಕಂಪನಿಗಳನ್ನು ಮಟ್ಟ ಹಾಕಬೇಕಾಗಿತ್ತು ನಾವೇ ಇಲ್ಲ ನಿಮ್ಮ ಸರ್ಕಾರನು. ಇನ್ನು ರೈತನಿಗೆ ಸಹಾಯಧನ ಕೊಡುತ್ತೇನೆ ಎಂದು ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಸಾರಿ ಸಾರಿ ಹೇಳುತ್ತಿರುವ ಈ ಸರ್ಕಾರದೊಳಗೆ ಸುಳ್ಳುದ ದಾಖಲೆಗಳನ್ನು ಸೃಷ್ಟಿಸಿ ಕಳ್ಳಾಧಿಕಾರಿಗಳು ಕೋಟಿ ಗಂಟೆ ಹಣವನ್ನು ಗುಳುಂ ಮಾಡುತ್ತಿರುವಾಗ ಇದನ್ನೆಲ್ಲ ಸರಿ ಮಾಡಬೇಕಾಗಿತ್ತು ನಾವು ಇಲ್ಲ ನಿಮ್ಮ ಸರ್ಕಾರನ. ನಂದೀಶ, ಇದ್ದಾಗ ಬರೆದವರು ಸತ್ತ ಮೇಲೆ ಬಂದ್ರೆ ಅದನ್ನ ತೆಗೆದುಕೊಂಡು ಏನ್ ಮಾಡೋದಪ್ಪ? ಅವರವರ ಹಣೆ ಬರಹದಲ್ಲಿ ಹೇಗಿರುತ್ತೋ ಹಾಗೆ ಆಗುತ್ತೆ ಬಿಡು. ಇನ್ನು ಸತ್ತ ರೈತನ ಮನೆಗೆ ಬಂದು ಮಸಳೆ ಕಣ್ಣೀರು ಸುರಿಸಿ ಸಾಂತ್ವನ ಹೇಳುವ ನೆಪದಲ್ಲಿ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ಟು ಬಡವರನ್ನು ಬಾಯಿಗೆ ತಳ್ಳುವ ಬಂಡ ಅಧಿಕಾರಿಗಳಿಗೆ ಬೆಂಡೆತ್ತಿ ಮುಂದೆ ಯಾರಿಗೂ ಸುಳ್ಳು ಆಶ್ವಾಸನೆ ಕೊಡುವುದಿಲ್ಲ ಎಂದವರಿಗೆ ಕಠಿಣ ಶಿಕ್ಷೆ ಕೊಡಬೇಕಾಗಿದ್ದು ನಾವು ಇಲ್ಲ ನಿಮ್ಮ ಸರ್ಕಾರನ. ಅಷ್ಟೇ ಅಲ್ಲ, ರೈತ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ದಲ್ಲಾಳಿಗಳಿಂದ ಮೋಸ, ಇನ್ನು ತೂಗುವ ತಕ್ಕಡಿಯಲ್ಲಿ ಮೋಸ, ಬೆಲೆ ಕೊಡುವ ನಿರ್ಧಾರದಲ್ಲಿ ಮೋಸ, ಇನ್ನು ಲೆಕ್ಕ ಬುಕ್ಕವಿಲ್ಲದೆ ಖರೀದಿದಾರರು ಬಂದು ಮಾಲನ್ನು ಖರೀದಿ ಮಾಡಿ ರೈತರನ್ನು ನಂಬಿಸಿ ದುಡ್ಡನ್ನು ಕೊಡದೇ ಇರುವ ಸಾವಿರಾರು ಉದಾಹರಣೆಗಳಿವೆ. ಇವನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವು ಇಲ್ಲ ನಿಮ್ಮ ಸರ್ಕಾರನ. ರೈತರಿಗೆ ತರಬೇತಿ ನೀಡುತ್ತೇವೆಂದು ಕೆಲಸಕ್ಕೆ ಬಾರದವರನ್ನು ಕರೆದುಕೊಂಡು ಹೋಗಿ ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಟ್ಟು ಕೊಳ್ಳೆ ಹೊಡೆಯುವ ಕೃಷಿ ಅಧಿಕಾರಿಗಳನ್ನು ಸರಿ ಮಾಡಬೇಕಾಗಿತ್ತು ನಾವು ಇಲ್ಲ ನಿಮ್ಮ ಸರ್ಕಾರನ. ಸಾಕೋ ಇನ್ನು ಬೇಕು ನೋಡು, ಸರ್ಕಾರದಿಂದ ಬರುವ ಸವಲತ್ತುಗಳು ಸರಿಯಾಗಿ ರೈತನಿಗೆ ತಲುಪಿದರೆ, ರೈತನಿಗೆ ಮೋಸವಾಗದಿದ್ದರೆ 10 ವರ್ಷ ಬಳ ಹೋದರೂ ರೈತ ಸಾಯುತ್ತಿರಲಿಲ್ಲ, ನಾವು ಸರ್ಕಾರಕ್ಕೆ ಬೈಯುತ್ತಿರಲಿಲ್ಲ. ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವು ಇಲ್ಲ ನಿಮ್ಮ ಸರ್ಕಾರನು. ಅದಕ್ಕೆ ಬಲ್ಲವರು ಹೇಳಿರುವುದು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಸಾವುಕಾರೆ, ಹೆಜ್ಜೆಯಲ್ಲಿ ಹುಡುಗಿ ಕೈ ಹಾಕಿ ಬೈ ಭಾಷೆ ಮಠ ಕಡ್ಸಿದಂಗ ಆತಲ್ರಿ ಅಪ್ಪ ನಮ್ಮ ಹಳೆವು. ತಮ್ಮ ಶಿವಲಿಂಗಪ್ಪ ಸಾಕಪ್ಪ, ಇನ್ನು ಮುಂದೆ ಹೇಳಕ್ ಹೋಗ್ಬೇಡ. ಇನ್ನು ಮುಂದೆ ಹೇಳಿದ್ರೆ ಮುಂದೆ ಕುಂತು ಜನ ಎತ್ತು ಬಂದು ಹಂಗ ಹಾಲು ಮುರಿಯ ಮಠ ಜೋಡ್ದು ಬಿಟ್ಟಾರ. ನೋಡಿ ಶಿವಲಿಂಗ, ಇಂಥ ಸಾಲು ತಪ್ಪುಗಳನ್ನು ಮಾಡಲಿಕ್ಕೆ ನನ್ನಂತ ಒಬ್ಬ ಶಾಸಕರ ಮಾಂದ ಮಾತ್ರ ಸಾಧ್ಯ ಇಲ್ಲ. ಈ ಜಿಲ್ಲೆಯಲ್ಲಿರುವ ಎಲ್ಲ ಶಾಸಕರು ಒಟ್ಟುಗೂಡಿಸಿ ಬತ್ತಿ ಮುಖ್ಯಮಂತ್ರಿಗಳ ಮುಂದಿಟ್ಟಾಗ ಮಾತ್ರ ಸರಿ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಅಂದಾಗ ಸಾಲು ಸಾಯುತ್ತಿರುವ ರೈತರಿಗೆಲ್ಲ ನಮ್ಮ ಸಾಹೇಬ್ರೇ ಕಾರಣ ಅಂತೀರಾ? ನೋಡಿ, ವಾದ ವಿವಾದಗಳನ್ನು ಆಲಿಸುವ ಸಮಯವಲ್ಲ. ಮೊದಲು ಪೋಸ್ಟ್ ಮಾರ್ಟಮ್ ಮಾಡಲು ಅವಕಾಶ ಮಾಡಿಕೊಡಿ. ಇನ್ಸ್ಪೆಕ್ಟರ್, ಮುಂದಿನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡಿ. ಆಯ್ತು, ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸುತ್ತೇನೆ. ನೀವೆಲ್ಲರೂ ಇಲ್ಲಿಂದ ಹೊರಡಿ. ಜನರ ಹೆಗಲಿನ
ಮರ್ತೋಗಿತ್ತು ನಾನು. ಹಾ ನಮ್ಮ ಮದುವೆ ಆತ. ಮುಂದೆ ಇರೋ ಸಂಗಿ ಬಾದಿ ಕೆಲಸ ಏನಪ್ಪಾ ಅದು ನಿಂದು ಬಟ್ಟೆ ಬೀಚ್ ನಿಂತ್ಕೊಂಡ್ ಕೆಲಸ ಶುರು ಹಚ್ಚಿ ಬಿಡ ನಡಿ. ಏನ್ ಕೆಲ್ಸ? ತಪ್ಪು ತಿಳ್ಕೊಡ ಹುಚ್ಚಿ, ಯಾಕೆ ಕೊಡ್ತಾ ಹೋಗ್ಬೇಡ. ನೀ ಗ್ಯಾಪ್ ಕೊಡ್ಬೇಡ. ಗ್ಯಾಪ್ ಕೊಟ್ಟಿದಂದ್ರೆ ಬಿಟ್ಟ ಜಾಗ ತುಂಬಿಡ್ತಾರ ಅಷ್ಟು. ಕೂಲಿ ನಾಲಿ ನಾ ನಿನ್ನ ಸಾಕ್ಬೇಕಂತ ಕೂಲಿ ನಾಲಿ ಮಾಡಿ, ಇಲ್ಲಂದ್ರ ಬಟ್ಟೆ ಬೀಚ್ ಹಮಾಲಿ ಮಾಡಿ ಸಾಕ್ತಾನೆ ಅಂದೆ. ಹೆಂಗಾರ ಯಾಕಾಗೋಲ್ದಪ್ಪ, ಇಬ್ರು ಸೇರಿ ಅನುಸರಿಸ್ಕೊಂಡು ಜೀವನ ಮಾಡೋನು. ಒಮ್ಮೆಲೆ ಹೆಂಡು ಬಾಟ್ಲಿ ಹಿಡ್ಕೊಂಡು ಏನು ಸಾಕತ್ತಿಯಲ್ಲ. ಏನ್ ಮಾಡ್ಬೇಕಂತ ಮಾಡಿಪ್ಪ ಮಗನ, ಬಂಗಾರದಂತ ಹುಡುಗಿ ಹೊಡ್ಕಂಡಿ ಇವಳ ಸಂಬಂಧ ನಾನ ಹಂಗೆ ಹರ್ಕೊಂಡ ಈ ದುಃಖದಲ್ಲಿ ಪರಿಹಾರ ಮಾಡುವ ದೇವಿನ ಪೈಕಿ ತಗೊಂತೀನಿ. ನೀವೊಂದು ತೊಡಗ ತಗೋಲಿ ತಗೊಂತೀವಿ. ನಿಂದೆಲ್ಲ ಗೊತ್ತೈತ ನನಗ. ಹಂಗೆ ಇರ್ದಿಲ್ಲ, ಚೊಣ್ಣ ಉದ್ರಲ್ಲ. ಇವಾಗ ಕುಡ್ದಾನಂತ ಕುಡ್ದು ಗಡ್ರದಾಗ ಸಾಯ್ತಾರೆ. ಏನ್ ಬಂದೈತಿ ನಿಮಗ? ಹೋಗ್ಲಿ ಬಿಡು, ನೀ ಕುಡ್ದು ಸಾಯುದ ನಿನ್ ಹಣೆ ಬರ್ತೈತಿ. ಮುಂದಿನ ಜನ್ಮದಾಗರ ಮದುವೆ ಆಗಂತಿ. ಹೋಗು ಹಾಳ ಆಗಿ. ಕೈ ಕೊಟ್ಟು ಹುಡುಗಿಯರು ಹೇಳೋದಿದ ಮಾತ್ ನೋಡ, ನಮ್ಮಂತ ಭದ್ರ ಪ್ರೇಮಿಗಳಿಗೆ ಆ ಸಾಲಿನಾಗ ನಾನೊಬ್ಬ. ನೀನು ಒಬ್ಬ. ಹಂಗಂದ್ರ ಮುಂದೆ ಏನ್ ಮಾಡಕಂತಿದಿ ಬಾ ತಗೋರಿ. ಎಲ್ಲಾರ್ದು ಒಂದಾದ್ರು ಬೇರೆ ಇನ್ನೀ ಏನ್ ಮಾಡ್ಬೇಕಂತ ಮಾಡಿಲ್ಪ. ಶಶಿನಾಳ ಸಿರಿಪುರ ಹಾಡು ಹೇಳುತ್ತ ಇಂಥ ಮೋಸ ಮಾಡ ಹೆಣ್ಮಕ್ಳ ಬಗ್ಗೆ ಪದ ಹಾಡುತ್ತಾ ಎತ್ತರ ಮಾಡುತ್ತ ನಮ್ಮಂತ ದಾರಿ ತಪ್ಪಿದ ಹುಡುಗರಿಗೆ ಎಚ್ಚರಿತ ಮಾಡ್ತಾ ಸನ್ಯಾಸಿ ಸ್ವೀಕರಿಸ್ತಾನೆ ಇವತ್ತಿಂದ. ಬೆಳತನಕ ರಾಮಾಯಣ ಕೇಳಿ ರಾಮನಿಗೂ ಸೀತೆಗೂ ಏನ್ ಸಂಬಂಧ ಆದಿದ್ರು ಅಂತೀವ ಅಂತವ. ಲೇ ಅವ ನನ್ ಸಂಬಂಧ ತಲೆ ಕೆಡ್ಸ್ಕೊಂಡು ಹುಚ್ಚಾಗಿ ತಿರ್ಗಾಕತ್ತಾನ. ಅವನ ಬಗ್ಗೆ ಸ್ವಲ್ಪ ವಿಚಾರ ಮಾಡೆ. ಹೋಗ್ಲಿ ಬಿಡಪ್ಪ. ಈಗ ನಮಗೊಂದು 10 ಮಕ್ಕಳಾಗುದ್ರಾಗ ನಾವು ನಮಗೆ ಆಶೀರ್ವಾದ ಮಾಡಿ. ಕರ್ದ ಚಿನ್ನೆ ಹೋಗಕತ್ತಿ ಇನ್ನಿಟ್ರ ಮೇಲೆ ಹೇಳ್ರ ಮೇಲೆ ನೀವು ಹೋಗೋ ಮುಂದೆ ನಿನ್ ಕೈಯಾಗ 10 ಕೊಟ್ಟ ಬ್ಯಾಡ ಬ್ಯಾಡ ಬ್ಯಾಡ. ಯಾಕೆ 10 ಸಾಲಂಗಿಲ್ಲ ಒಮ್ಮಡಿಗೆ 10. ಅಯ್ಯಪ್ಪ ಹಂದಿ ಬರೀ ಇದ್ದಂಗ ನಾನು ಆಮೇಲೆ ಪುತು ಹಿಡಿದು ಕೊಟ್ಟ ಬಿಡ್ತೇನೆ. ಸಂಗೆ ಹೋಗ ನಡಿ. ನಿಮ್ಮ ಅಪ್ಪಂತಲ್ಲ ಅಪ್ಪದೇ ಪಡ್ಕಂದ ಹನಿಮೂನಿ ಹೋಗಿ ಬಿಡೋಣಂತ. ಆದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತೇನ ಹನಿಮೂನಿಗೆ ನಿಮ್ ಜೊತೆಗೆ ತಂಬುರಿ ನಾವ್ ಕಸ ಬಾ ತಂಬುರಿ. ನಡಿಪ್ಪ, ಬಾರಿ ಕಣ್ಣನ ಮಗದೇ ನೀನ. ಬಂಗಾರದಂತ ಹುಡುಗಿ ಹೊಡ್ಕೊಂಡ ಯಾವ ಹುಡ್ಕೊಂಡು ಬಿಡೋದಲ್ಲ ನೀನ ಅಂತ ಬರಿಗಟ್ಟ ನೀನ. ತಂಬೂರಿ ಇದು ತಂತಿನ ಹರಿದೋಗೈತಿ ಬಾ ಪಾಪ. ಯಾಕ ಬದುಕುವ ನರಸಿಂಹ ಬ್ರಹ್ಮ, ನೀವು ಮಾಡಿದ ಕರ್ಮಕ್ಕೆ ಧರ್ಮ ಕೊಡುವ ತೀರ್ಪು ಬಂದಾಯಿತು. ನಿಮ್ಮನ್ನು ಬಂಧಿಸಲು ನನ್ನ ಕಾನೂನಿನ ಬಾಣದಿಂದ ಬರುತ್ತಿರುವೆ. ಇನ್ಸ್ಪೆಕ್ಟರ್, ನಾನು ಇಲ್ಲಿವರೆಗೂ ಮಾಡಿದ ಕಳ್ಳತನ ಅಪರಾಧಕ್ಕೆ ನನ್ನನ್ನು ಬಂಧಿಸಿ. ಭಾರ್ಗವ, ನೀನು ಕಳ್ಳತನ ಮಾಡಿರಬಹುದು, ಆದರೆ ಯಾರೊಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಿನ್ನನ್ನು ಹೇಗೆ ಅರೆಸ್ಟ್ ಮಾಡಲಿ? ಇಲ್ಲ ಸಾಹೇಬ್ರೆ, ನಾನು 100 ಶ್ರೀಮಂತರ ಮನೆ ಹೊಕ್ಕು ಲಕ್ಷಾಂತರ ರೂಪಾಯಿ ಬಂಗಾರ ಕದ್ದಿರುವೆ. ಅದಕ್ಕೆ ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದಕ್ಕೆ ಕಾನೂನಿಗೆ ಶರಣಾಗಲು ಬಂದಿದ್ದೇನೆ. ಭಾರ್ಗವ, ನೀನು 100 ಮನೆಯ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚಿದೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ನೀನೊಬ್ಬ ಕಳ್ಳ. ನಿನ್ನನ್ನು ಬಂಧಿಸುವ ಅಗತ್ಯವಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಭಾರ್ಗವ, ನಿನ್ನ ಅಣ್ಣನಾಗಿ ಒಂದು ಮಾತು ಹೇಳಿವೆ
ಕೇಳು. ನಿನ್ನ ತಪ್ಪಿನರಿವು ನಿನಗಾಗಿದೆಯಲ್ಲ, ಅದೇ ಈ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ಇನ್ನು ಮುಂದೆ ಆದರೂ ಒಳ್ಳೆಯವನಾಗಿ ಬಾಳು. ಅಣ್ಣ, ಧರ್ಮ ತುಂಬಿದ ನನ್ನ ಕೈಗಳಿಗೆ ನಿನ್ನ ಧರ್ಮದ ಮಾತುಗಳಿಂದ ನನ್ನನ್ನು ಬಂಧಿಸಿಬಿಟ್ಟೆ. ಇಂದಿನಿಂದ ಈ ಭಾರ್ಗವ ನೀ ಎತ್ತಿನಿಂದ ದುಡಿದು ಬದುಕುತ್ತಾನೆ. ಒಳ್ಳೆಯದಾಗಲಿ ನಿನಗೆ. ಈ ಸಮಾಜದ ಮುಂದೆ ಉತ್ತಮನಾಗಿ ಬಾಳು, ಅದೇ ಈ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ಇಂದಿನಿಂದ ಈ ಭಾರ್ಗವ ಕೋಪ ರೋಷ ವೇಷವನ್ನು ಬಿಟ್ಟು ನೀ ಎತ್ತಿನಿಂದ ದುಡಿದು ಬದುಕುತ್ತಾನೆ. ಧರ್ಮದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ಕರ್ಮವೆಂಬ ಬೀಜ ವ್ಯಕ್ತಿ ಧರ್ಮವಂತರಿಗೆ ಕಳಕ ತಂದ ದುರಾತ್ಮರು ನಾವು. ಈ ಜೀವನ ಎಂಬ ನಾಟಕದಲ್ಲಿ ರಾಜರಾಜಾಗಿ ಮೆರೆದ ಮಹಾರಾಜರು ನಾವು. ಹೌದು ನರಸಿಂಹ, ಕುಬೇರನಾಗಬೇಕೆಂಬ ಮಹದಾಸೆಯಿಂದ ಕಡು ಬಡವರ ಮೇಲೆ ಧರ್ಮವಾಟವಾಡಿದ ಈ ಕಲಿಯುಗದ ಶ್ರೀಮಂತ ನಾಯಕರು ನಾವು. ಅದಕ್ಕೆ ಸಾವುಕಾರ್ರೆ, ನಾವು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಈ ಕಲಿಯುಗದಾಗ ಕೇಳಕ ಯಾವ ನರಕಣಿ ಇಲ್ರಿ, ಯಾವ ನರಕಣಿ ಇಲ್ಲ. ಹಾಕಿಲ್ಲ. ಕರ್ಮದಿಂದ ಕೊಳೆಯಾದ ನಿಮ್ಮ ಕೈಗೆ ಗೋಳ ಹಾಕಿ ನೀವು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸಲಿಕ್ಕೆ ನನ್ನಂತ ಪೊಲೀಸ್ ಅಧಿಕಾರಿಗಳು ಹುಟ್ಟಿರುತ್ತಾರೆ ಎಂಬುದನ್ನು ಮಾತ್ರ ಮರೆಯಬೇಡಿ. ಜಗದೀಶ, ಓಳ ಹಾಕಲಿಕ್ಕೆ ಬಂದ ಅದೆಷ್ಟೋ ನಾಯಕರನ್ನು ನಾಯಿಯಂತೆ ನೆರೆಯಿಲ್ಲದಂತೆ ಗಿರಿಗಳಿಗೆ ಹಚ್ಚಿದ ಮಹಾನಾಯಕರು ನಾವು. ಹೇ ಜಗದೀಶ, ನಮ್ಮಂತ ಶ್ರೀಮಂತರ ಕೈಗೆ ಕೊಳ ಹಾಕಿದರೆ ಬೆಂಕಿಯ ಚಂಡ ಬಿದ್ದಂತೆ ಯಾವಾಗ ಬೇಕಾದರೂ ಹತ್ತಿ ಉರಿಯಬಹುದ. ಆಗಲೇ ತಮ್ಮ, ಕೊಳ ಹಾಕೋದಕ್ಕಿಂತ ಮುಂಚೆ ನಮ್ಮ ಸಾಹೇಬರು ತಪ್ಪಾದ್ರೆ ಏನು ಮಾಡ್ಯಾರೇ? ತಪ್ಪ ಸಾಲ ಕೊಟ್ಟ ನೆಪದಲ್ಲಿ ಬಸಪ್ಪನಿಗೆ ಹಿಂಸೆ ಕೊಟ್ಟು ಅವಮಾನ ಮಾಡಿ ಅವನ ಸಾವಿಗೆ ಕಾರಣವಾದ ಬ್ರಹ್ಮ ನಿಮ್ಮನ್ನು ಅರೆಸ್ಟ್ ಮಾಡುವೆ. ಯುವರ್ ಅರೆಸ್ಟ್ ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಅರೆಸ್ಟ್ ಮಾಡಲು ಇನ್ಸ್ಪೆಕ್ಟರ್, ಕಾನೂನು ಪರಿಪಾಲನೆಂಬ ಭ್ರಮೆಯಲ್ಲಿ ಅರೆಸ್ಟ್ ಮಾಡಿದರೆ ಇದರ ಪರಿಣಾಮ ನೆಟ್ಟಗಿರುವುದಲ್ಲ. ನೆಟ್ಟಗಿರುವುದಲ್ಲ. MLA ಸಾಹೇಬ್ರೆ, ಭಯ ಪಡೋಕೆ ನಾನು ನಿಮ್ಮ ಹಾಗೆ ಕಾಗಿ ಹಾಕಿಲ್ಲ, ಕಾಗಿ ಹಾಕಿರುವೆ. ಅವರನ್ನೇ ಅಷ್ಟೇ ಅಲ್ಲ, ನಿಮ್ಮನ್ನು ಸಹ ಅರೆಸ್ಟ್ ಮಾಡುವೆ. ಯುವರ್ ಅಂಡರ್ ಅರೆಸ್ಟ್ ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಅರೆಸ್ಟ್ ಮಾಡಲು ಕಾರಣ ನಾನು ಕೊಡ್ತೇನೆ MLA ಸಾಹೇಬ್ರೆ. ಒಂದ ಎರಡ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದೀಯ, ಸರ್ಕಾರಕ್ಕೆ ತೆರಿಗೆ ಕಟ್ಟಿದೆ, ಕಳ್ಳ ಸಂಪತ್ತನ್ನು ಎಲ್ಲ ಬಡಿಸಿದೀಯ, ಪರ್ಮಿಷನ್ ಇಲ್ಲದೆ 10 ಫ್ಯಾಕ್ಟ್ರಿಗಳು ಕಟ್ಟಿದೀಯ. ಕಾರಣ ಸಾಕ, ಇನ್ನೂ ಬೇಕಾ? ಇವನ್ನೆಲ್ಲ ಪೊಲೀಸ್ ಲೋಕ ತಿರುಗಿ ಒಪ್ಪಿದ್ದೇನೆ. ನೀನು ಹೋಗೋದ್ರಿಂದ ಬಾಕಿ. ಏ ತಲಾಟಿ, ಇದ್ದಾಗ ನಮ್ಮ ಜೊತೆ ಹಾಯಾಗಿ ಇದ್ದು ಈಗ ನಮಗೆ ತಿರುಗಿ ಬಿದ್ದಿಯ ಮಗನ. ನಿನಗೊಂದು ಕತೆ ಕಾಣಿಸುತ್ತೇವೆ. ಲೇ ಸಾವುಕಾರ, ಹಡದ ಮಕ್ಕಳು ತಂದೆ ತಾಯಿಗಳ ಕಲಿ ಹೋಗೋದಾಗ ನೀನು ಬಂದು ನೋಡ್ತೀನಿ. ಒಳಗೋಗಿರಾಗಿ ಬುದ್ಧಿ ನೋಡು.
ಇದ್ದು ನಮ್ಮ ಮನೆ ಅನ್ನ ತಿಂದು ನಮಗೆ ದ್ರೋಹ ಬಗೆದ ಶಕವಿನೇನ ಸಭೆಯ ನೋಡಿ ಸಂಸ್ಕಾರ ಒದಗಿಸಿವೆ ಯಾಕ್ಷರ ಏ ಮುತ್ತು ಸಾವುಕಾರ ಉಂಡ ಮರಿಗೆ ದ್ರೋಹ ಬಗ್ದದ್ದು ನಾನಲ್ಲಲೇ ನೀನು ನಿಯೇತಿನಿಂದ ನಾನು ನಿನ್ನ ಮನೆಗೆ ತುಡಿದೆ. ಆದರೆ ನೀ ಏನು ಮಾಡಿದಿ? ನನ್ನ ಮಗಳ ಮೇಲೆ ಕಣ್ಣು ಹಾಕಿದಿ ಅಂದ ಮೇಲ ನನಗೆ ಎಷ್ಟು ಉರಿದಿರ ಮಾಡದು ಅವತ್ತೇ ಡಿಸೈಡ್ ಮಾಡಿದೆ. ನಾನು ನನ್ನ ಮಗಳ ಸೇರಿ ಹಳ್ಳ ತೊಡೀವಿ. ಹಳ್ಳಕ್ಕೆ ಬಂದು ಬೀದ್ರಿಲ್ಲ. ಹೆಂಗಿದೆ ಶಕುನಿಯ ಕರಮ ಪೂಜೆ ವೆಚ್ಚದ ಕೆಂಡದಂತೆ ನನ್ನ ಸಾಮ್ರಾಜ್ಯವನ್ನು ಪತನಗೊಳಿಸಿದೆಯಲ್ಲ, ಅದನ್ನು ಅನುಭವಿಸುವ ಹಾಗೆ ಮಾಡ್ತಿದ್ದಾರೆ ಈ ನರಸಿಂಹ ಅಲ್ಲ. ಸಾಹೇಬ್ರ ಕೋಣಗಳು ಚಲೋ ಬಂತು ಬಿಟ್ಟಾವ್ರಿ. ಅಡ್ಬಿ ಊರ್ ತುಂಬಿ ತಿನ್ನದಾವ ಬೇಕವ. ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಬಿಡಿದ್ರೆ ತಡ ಯಾಕೆ ಮಾಡ್ತೀರಿ? ಯಾಕಂದ್ರಿ ಕೋಣಿ ಮನೆಗೆ ಬ್ರಹ್ಮ ನರಸಿಂಹ ನೋಡಿದಿರಾ ನಿಮ್ಮ ಅಂತೆ? ನಿಮ್ಮಲ್ಲಿ ಎಷ್ಟೇ ಸಾಹುಕಾರಿ ಜನರು ಸಂಪತ್ತಿದ್ದರು ನಿಮ್ಮನ್ನು ಕಾಪಾಡಲಿಕ್ಕೆ ಯಾರೊಬ್ಬರು ಬರಲಿಲ್ಲ. ನಡೀರಿ, ಜೈಲಿನಲ್ಲಿ ಮುದ್ದೆ ಉಡಿವೇ ಗತಿ. ಸಾವನ್ನಿಟ್ಟು ನಗುತ್ತಿರುವೆ ತಂದೆ. ಹೀಗೆ ರೈತರೆಲ್ಲ ಸಾಲು ಸಾಲು ಚೆನ್ನಾಗಿರಬೇಕೆಂದರೆ ಈ ಪ್ರಕೃತಿಯನ್ನು ಹಾಳು ಮಾಡದೆ ಪ್ರತಿಯೊಬ್ಬರೂ ಕಾಯ್ದುಕೊಳ್ಳೋಣ. ಆವಾಗಲೇ ಮಳೆಯ ಗಾಳಿ ಚೆನ್ನಾಗಿ ಆಗುತ್ತದೆ. ಮಾವ, ರೈತರು ಈ ಕಲಿತವರು ರೈತರಿಗೆ ಬೆಲೆ ಕೊಟ್ರೆ ಮುಕ್ಕೋಡಿದವರಿಗೆ ಬೆಲೆ ಕೊಟ್ಟಂತ ಸರಿ. ನಿಜನ ಮಾನಿನ ಮಾತು. ಆದರೆ ಪೆಟ್ಟು ಎಂಬ ಭೂತಕ್ಕೆ ಸಿಕ್ಕು ಸಾಲು ಸಾಲು ಅರಣ್ಯ ಪ್ರದೇಶ ನಾಶವಾಗುತ್ತಿರುವಾಗ, ಸರಿಯಾದ ಕಾನೂನು ತರದ ಸರ್ಕಾರ ಎಣಗಾಡುತ್ತಿರುವಾಗ ಸರಿ ಹೋಗೋದಾದರೆ ಹೇಗೆ ಈ ರೈತನ ಕಷ್ಟ? ಹೌದು ಭಾರ್ಗವ, ನಿನ್ನ ಮಾತು ಸತ್ಯವಿದೆ. ಜಗಕ್ಕೆ ಅನ್ನ ಕೊಡುವ ರೈತ ದೇವರಿಗಿಂತ ಮಿಗಿಲಾದವನು. ಹಿಂದಿನಿಂದ ಈ ನರಸಿಂಹ ದುರಂಕಾರಕ್ಕೆ ಜೈಲು ಶಿಕ್ಷೆ ಅನುಭವಿಸುತ್ತಾ ಬಂದಿರುವನು. ಹಿಂದಿನಿಂದ ಈ ರೈತರ ಏಳಿಗಾಗಿ ಹಗಲಿರುಳು ದುಡಿಯುತ್ತೇನೆ. ಶಿವನಗಣ್ಣ, ಸಾಕಷ್ಟು ಶ್ರೀಮಂತಿಕೆ ಇದ್ದರು ಹೊಟ್ಟೆಗೆ ತಿನ್ನುವುದು ಅನ್ನನೆ ಅಂತ ನಮಗೆ ಜೈಲಿನಲ್ಲಿ ಗೊತ್ತಾಯಿತು. ನನ್ನ ತಪ್ಪಿನ ಅರಿವು ನನಗಾಯಿತು. ಇಂದಿನಿಂದ ನನ್ನ ಸರ್ವ ಆಸ್ತಿಯನ್ನು ರೈತರ ಏಳಿಗೆಗೆ ಅರ್ಪಿಸುವೆ. ಏನ್ರಿ ಸೋಕರ ಇಬ್ಬರು ಮಾತಾಡ್ ನೋಡಿ, ಯಾಕ ಜ್ಞಾನವಧಿ ಹೇಳ್ದಂಗ ಆತಲ್ಲ. ಆದ್ರೂ ರಾಗಿ ಮುದ್ದಿ ಒಬ್ರಿಗೆ ಇಡ್ಸ್ತೈತಿ, ಒಬ್ರಿಗೆ ಇಡ್ಸಲ್ಲ ಬಿಡ್ರಿ. ದುಡ್ಡಿನ ಅಹಂಕಾರದಿಂದ ನಾವು ಮೆರೆತಿದ್ದ ತಲಾಟಿಯ ಮಗಳಿಗೆ ಕೋಪ ದೃಷ್ಟಿ ನೀಡಿದೆ ಅಂದ ಮೇಲೆ ಲೋಕಾಯುಕ್ತರ ಬಳಿಗೆ ಶಿಕ್ಷೆ. ಹಿಂದಿನಿಂದ ನಾನು ಹಗಲಿರುಳು ದುಡಿದು ಈ ರೈತರ ಏಳಿಗೆಗೆ ಶ್ರಮಿಸುತ್ತೇನೆ. ಕಾಪಾಡಿದ ಮಹಾತ್ಮ ಈ ಶಿವಲಿಂಗಣ್ಣ ಅನ್ನದಾತ. ನಿಮ್ಮಂತವರು ಎಲ್ಲರೂ ಒಳ್ಳೆಯವರಾದರೆ ನಮ್ಮಂತವರಿಗೆ ಕೆಲಸವಾದರೇನು? ನಿಮ್ಮ ತಪ್ಪು ನೀವು ತಿದ್ದಿಕೊಂಡಿರಲ್ಲ, ಅದೇ ಈ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ಇನ್ನು ಮುಂದೆಯಾದರೂ ಒಳ್ಳೆಯವರಾಗಿ ಬಾಳಿ. ಅದಕ್ಕೆ ಹೇಳಿರುವರು ಶಿವಕುಮಾರ ಸ್ವಾಮಿಗಳು, ಒಂದು ತುತ್ತು ಅನ್ನದ ಹಿಂದೆ 1000 ಕೈಗಳ ಸಭವಿರುತ್ತೆ ಅಂತ. ಇಂದಿನಿಂದ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ. ಅನ್ನ ಕೊಡುವ ರೈತನಿಗೆ ಕಣ್ಣಾಗಿ